वाचिकं सर्वभाङ्गयम् आधार्यं चन्द्रताराणि तन्नः सात्विकं शिवम् तन्नः सात्विकं शिवम् तन्नः सात्विकं शिवम् ಇಲ್ಲಿಯ ಬಡ ಹಕೀಮನ ನಾನು ಕನಸು ಕಂಡೆ. ವಾಯುವ್ಯ ದಿಕ್ಕಿನಿಂದ ಹತ್ತಿರ ಪಡೆಯಲು ಹಿಂದೂಸ್ತಾನದ ಕಡೆಗೆ ಭಯಂಕರ ಸದ್ದು ಮಾಡುತ್ತಾ ಹಾರಿ ಬರುತ್ತಿರುವುದನ್ನು ಕಂಡೆ. ಅಕ್ಟೋಬರ್ 1688 ಪರ್ಷಿಯಾದಲ್ಲಿ ಹುಟ್ಟಿದ ನಾದಿರ್ ಶಾ 1747ರಲ್ಲಿ ತನ್ನ ಅಂಗರಕ್ಷತೆಯಿಂದ ಕೊಲೆಯಾಗಿ ಮಡಿದ. ಗಡಬಡಿಸಿ ನಾಡೆಲ್ಲ ಕಳವಳಿಸಿ ಗಡಬಡಿಸಿ ಲಕ್ಷಾಂತರ ರಣಹದ್ದುಗಳ ನೇತೃತ್ವದಲ್ಲಿ ಹಾರಿ ಬರುತ್ತಿವೆ. ನಾದಿರ್ ಶಾ ಭಾರತಕ್ಕೆ ಬರುವ ಮೊದಲೇ ಭಾರೀ ಗೊಂಬಿ ಆಕ್ರಮಣಗಳ ಮೂಲಕ ರಷ್ಯಾ ಟರ್ಕಿ ದೇಶಗಳಲ್ಲಿ ಪ್ರಾಣಭಯ ಹುಟ್ಟಿಸಿ ಪರ್ಷಿಯಾ ಇರಾನ್ ಸಾಮ್ರಾಜ್ಯ ಕಟ್ಟಿದ. ಹತ್ತಿರಂತೆ ಎತ್ತುವ ಭಾವೋ ಹತ್ತಿರಂತೆ ಎತ್ತು ಬಂದವು. ಹಸಿರು ಹಾರಿ ಬರುತ್ತಿವೆ. ಹೊಸ ದೇಶವೊಂದಕ್ಕೆ ಹಾರಿ ಬರುವವಕ್ಕೆ ಕಾಣುವುದೆಲ್ಲ ಆಹಾರ. ಯುದ್ಧ ತರುವ ಗೆಲುವು ಮತ್ತು ಸಂಪತ್ತಿನ ಗಳಿಗೆಗಿಂತ ಯುದ್ಧದ ಪರವಾಗಿ ಹುಟ್ಟುವ ಕ್ರೌರ್ಯದಿಂದ ನಾದಿರ್ ರೋಮಾಂಚಿತನಾಗುತ್ತಿದ್ದ. ಆತನಿಗೂ ಆತನ ಸೈನಿಕರಿಗೂ ಕೊಲ್ಲುವ ಸಂಧಿ ಹಿಡಿದಿತ್ತು. ಮರಳಿನ ಕೋಣವ ಏರಿಕೊಂಡವು. ಅವಕ್ಕೆ ಜನಜೀವನ ಸಂಸ್ಕೃತಿ ಅಭಿರುಚಿ ಯಾವುದೂ ಗೊತ್ತಿಲ್ಲ. ನಾನೇ ಪರ್ಷಿಯಾದಿಂದ ಹೊರಟು 1740ರಲ್ಲಿ ಭಾರತ ತಲುಪಿದ. ಕರ್ನಲ್ನಲ್ಲಿ ಮೊಘಲ್ ಸೈನ್ಯವನ್ನು ಗೆದ್ದು ದಿಲ್ಲಿಯ ಚಕ್ರಾಧಿಪತ್ಯ ವಹಿಸಿಕೊಂಡ. ಲಿಂಗಿಗಳ ಹೊರತಳಿಸಿ ಛಳಛಳಿಸಿ ಕಣ್ಣುಗಳ ಚಕಮಕಿಸಿ ಝಗಮಗಿಸಿ ಈ ಒಂದು ತಿನ್ನುವ ಅವಸರದ ಕೃತ್ಯದಲ್ಲಿ ಕಣ್ಣು ಕಿವಿ ಮೂಗು ಎಲ್ಲವನ್ನು ಕಳೆದುಕೊಳ್ಳುತ್ತದೆ. 35 ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು. ಮನುಷ್ಯನ ಸೋಗಲಾಡಿತನ, ಸುಳ್ಳು ಮೋಸ ಕಂಡು ನಾದಿ ಬೆಂಕಿಯಾಗುತ್ತಿದ್ದ. ತನ್ನ ಖಡ್ಗದ ಮೂಲಕ ಅಸ್ತಿತ್ವ ಕಳೆದುಕೊಳ್ಳುತ್ತ ದೈಹಿಕವಾಗಿ ಮಾನಸಿಕವಾಗಿ ನಾದಿರ್ ಅಸ್ವಸ್ಥನಾದ. ದೈಹಿಕವಾಗಿ ಮಾನಸಿಕವಾಗಿ ನಾದಿ ಅಸ್ವಸ್ಥನಾದ.
ಇರುವುದರಂತೆ ಹುಡುಕಿ ಬಂದಾವು ಇರುವುದರಂತೆ ಹುಡುಕಿ ಬಂದಾವು ಮುಗಿದಿದೆ. ಇಲ್ಲ ಪ್ರಭು, ಇಪ್ಪ ನಿನ್ನನ್ನು ಕರೆಸಿದ್ದೇಕೆ ನಿನಗೆ ಗೊತ್ತು. ಕಷ್ಟಾರ್ಜಿತ ಹೇಳ್ಕೊಳ್ಳೋಕೆ ಸ್ವಾಮಿ. ಇಪ್ಪ ಬಡ್ಡಿಯ ಆಸೆಯಿಂದ ಎಷ್ಟು ಹಣ ಸಾಲ ಕೊಟ್ಟಿದ್ದೀರಿ? 200 ನಾಣ್ಯ ಸಾಲ ಕೊಟ್ಟಿದ್ದೀರಿ. ತಿಂಗಳಿಗೆ 20 ನಾಣ್ಯ ಬಡ್ಡಿ. ಹಿಂದೂಸ್ತಾನದ ಜನ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ, ಆದರೂ ಬಡ್ಡಿ ಆಸೆ. ನಿಮ್ಮಿಂದ ಇಸ್ಲಾಂ ಧರ್ಮಕ್ಕೆ ಅವಮಾನ. ದಯವಿಟ್ಟು ಕ್ಷಮಿಸಬೇಕು. ತಂದೆ ಪ್ರಕಾಶ ನವೀನ್, ನಿನ್ನ ಹುಡುಗಿಯರೇ ಏನಿಲ್ಲ ಹೆಸರು ನಿನ್ನ ಹೆಸರೇನು ನಜೀರ್, ಒಂದು ಒಳ್ಳೆ ಕೆಲಸ ಮಾಡಿದ್ದಿ. ನಮ್ಮ ಸೈನ್ಯದ ಒಬ್ಬನೇ ಒಬ್ಬ ರಣಹತ್ತೊಂದರ ನೇತೃತ್ವದಲ್ಲಿ ಹಾರಿಬಿಡುತ್ತಿವೆ. ಆದಿಶಾ ಭಾರತಕ್ಕೆ ಬರುವ ಮೊದಲೇ ಭಾರಿ ಗೊಂಬಿ ಆಕ್ರಮಣಗಳ ಮೂಲಕ ರಷ್ಯಾ, ಟರ್ಕಿ ದೇಶಗಳಲ್ಲಿ ಪ್ರಾಣಭಯ ಹುಟ್ಟಿಸಿ ಪರ್ಷಿಯಾ, ಇರಾನ್ ಸಾಮ್ರಾಜ್ಯ ಕಟ್ಟಿದ. ಹತ್ತಿರಂತೆ ಎತ್ತುವ ನಾವು ಹತ್ತಿರಂತೆ ಎತ್ತು ಬಂದಾವು ಹಸಿರು ಹಾರಿ ಬರುತ್ತಿವೆ. ಹೊಸ ದೇಶವೊಂದಕ್ಕೆ ಹಾರಿ ಬರುವವಕ್ಕೆ ಕಾಣುವುದೆಲ್ಲ ಆಹಾರ. ಯುದ್ಧ ತರುವ ಗೆಲುವು ಮತ್ತು ಸಂಪತ್ತಿನ ಗಳಿಗೆಗಿಂತ ಯುದ್ಧದ ಪರವಾಗಿ ಹುಟ್ಟುವ ಕ್ರೌರ್ಯದಿಂದ ನಾದಿ ರೋಮಾಂಚಿತನಾಗುತ್ತಿದ್ದ. ಆತನಿಗೂ ಆತನ ಸೈನಿಕರಿಗೂ ಕೊಲ್ಲುವ ಸಂಧಿ ಹಿಡಿದಿತ್ತು. ಮರಳಿನ ಕೋಣವನ್ನೇರಿ ಬಂದಾವು ಕಡಲಿನಲ್ಲಿ ದಾಟಿ ಬಂದಾವು ಅವಕ್ಕೆ ಜನಜೀವನ, ಸಂಸ್ಕೃತಿ, ಅಭಿರುಚಿ ಯಾವುದೂ ಗೊತ್ತಿಲ್ಲ. ನಾನೇ ಪರ್ಷಿಯಾದಿಂದ ಹೊರಟು 1740ರಲ್ಲಿ ಭಾರತ ತಲುಪಿದ. ಕರ್ನಲ್ನಲ್ಲಿ ಮೊಘಲ್ ಸೈನ್ಯವನ್ನು ಗೆದ್ದು ದಿಲ್ಲಿಯ ಚಕ್ರಾಧಿಪತ್ಯ ವಹಿಸಿಕೊಂಡ. ರೆಕ್ಕೆಗಳ ಹೊರತಳಿಸಿ ಛಳಚಳಿಸಿ ಕಣ್ಣುಗಳ ಚಕಮಕಿಸಿ ಝಳಮಗಿಸಿ ಈ ಒಂದು ತಿನ್ನುವ ಅವಸರದ ಕೃತ್ಯದಲ್ಲಿ ಕಣ್ಣು, ಕಿವಿ, ಮೂಗು ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ. 35 ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು. ಮನುಷ್ಯನ ಸೋಗಲಾಡಿತನ, ಸುಳ್ಳು, ಮೋಸ ಕಂಡು ನಾದಿ ಬೆಂಕಿಯಾಗುತ್ತಿದ್ದ. ತನ್ನ ಖಡ್ಗದ ಮೂಲಕ ಅಸ್ತಿತ್ವ ಕಳೆದುಕೊಳ್ಳುತ್ತ ದೈಹಿಕವಾಗಿ, ಮಾನಸಿಕವಾಗಿ ನಾದೀರ್ ಅಸ್ವಸ್ಥನಾದ. ದೈಹಿಕವಾಗಿ, ಮಾನಸಿಕವಾಗಿ ನಾದಿ ಅಸ್ವಸ್ಥನಾದ. ಇರುವುದರಂತೆ ಹುಡುಕಿ ಬಂದಾವು ಇರುವುದರಂತೆ ಹುಡುಕಿ ಬಂದಾವು
ಸ್ವಲ್ಪ ಬಡ್ಡಿ ಆಸೆಯಿಂದ ಎಷ್ಟು ಹಣ ಸಹ ಕೊಟ್ಟಿದ್ದೀರಿ? 200 ನಾಣ್ಯ ಸಹ ಕೊಟ್ಟಿದ್ದೀರಿ. ತಿಂಗಳಿಗೆ 20 ನಾಣ್ಯ ಬಡ್ಡಿ. ಹಿಂದೂಸ್ತಾನದ ಜನ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ, ಆದರೂ ಬಡ್ಡಿ ಆಸೆ. ನಿಮ್ಮಿಂದ ಇಸ್ಲಾಂ ಧರ್ಮಕ್ಕೆ ಅವಮಾನ. ದಯವಿಟ್ಟು ಕ್ಷಮಿಸಬೇಕು. ತಂದೆ ಪ್ರಕಾಶೆ ನದಿ ಹೇ ಹೇ ನಿನ್ನ ಹುಡುಗಿಯರೇ ಏನಿಲ್ಲ ಹೆಸರು? ನಿನ್ನ ಹೆಸರೇನು? ನಜೀರ್, ಒಂದು ಒಳ್ಳೆ ಕೆಲಸ ಮಾಡಿದ್ದಿ. ನಮ್ಮ ಸೈನ್ಯದ ಒಬ್ಬನೇ ಒಬ್ಬ ಇಲ್ಲ ನೀನು ತಟ್ಟದಾಗ ಹಾಕಿ ಜೋಜೋ ಲಾಲಿ 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 ಜೋಜೋ ಲಾಲಿ ಚಪ್ಪಾಲಾಲಿ ಅಂತ ಹಾಡ್ತೇನೆ. ಶಿವಪ್ಪ ಕಾಯುತ್ತಂತೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ. ಏ ಹೋಗಿ ಹುಟ್ಟಿ ಹುಲಿ ಏ ಅಲ್ಲ ಹಾಲು ಹಾಲು ತಂದೆ ಮಮ್ಮನಿಗೆ ಏನಿ ಮೌನ ಯಾವಾಗಿರು ನನ್ನ ಕುಡಿದು ಬಂದೇನಂತ ಹೇಳ್ತೀವಿ. ಮೊದಲಲ್ಲೇ ಕುಲ್ಕರ್ಣಿ ಸರ್ ಕುಂತಾರೋ ಅವ್ರ ಮುಂದೆ ಕುಡಿದು ಬಂದೆ ಅಂತ ಹೇಳ್ತೀವಿ. ನಾನು ಪಕ್ಕ ನುಗ್ಗಿಕೆರೆ ಹನುಮಪ್ಪನ ಭಕ್ತದೆ. ಹನುಮಪ್ಪನ ಕೀರ್ತ ಬಿಟ್ರೆ ಯಾರೇ ಯಾಕಿರ್ತಾರೋ ಮುಟ್ಟುದಿಲ್ಲ. ಏ ಅಶಿಕತೆ ಹುಟ್ಟಾನ ಅಲ್ಲೇ ಹಂಗೋ ಹಾಲು ಹಾಲು ತಂದೆ ಮಗನಿಗೆ ಹಾಲ ಅದನ್ನ ಹೇಳ್ಬೇಕಿಲ್ಲ. ಹಾಲು ಮುಂದೆ ಚಿನ್ನೂರಿ ಮಸಾಲ ಬಾಳೆ ಒಂದ್ ಹಾಳು ಬಂದಿಲ್ಲ, ಕರ್ಫ್ಯೂ ಐತಿ. ಹೋಗ ಕಾಫಿ ಮಾಡ್ಕೊಂಬ ಹೋಗು. ಹಾಲೆ ಮಕ್ಕಳ ಬರಲ್ಲ. ನನ್ನ ಹೆಂಡತಿಗೆ ಹಿಂಗ್ ಹೇಳಿದ್ರೆ ಕೇಳೋದಿಲ್ದೇಕಿ ಆಕಿಗೆ ಪ್ರೀತಿಯಿಂದ ಹೇಳಬೇಕು. ಒಳಗ ಕಾಫಿ ಮಾಡ್ಕೊಂಬ, ಹಾಲೆ ನಿಮ್ಮಪ್ಪ ತತ್ತಾನೇನ ಒಳಗ ಕಾಫಿ ಮಾಡ್ಕೊಂಬ, ಹಾಲೆ ನಿಮ್ಮಪ್ಪ ತತ್ತಾನೇನ ಒಳಗ ಕಾಫಿ ಮಾಡ್ಕೊಂಬ. ಹಾಲೆ ನಿಮ್ಮಪ್ಪ ತತ್ತಾನೇನ ಏ ಮಂಕ್ಯ ನಿಮ್ಮವ್ವ ನಿಮ್ಮವ್ವ ನಮ್ಮವ್ವ ಗೆಳತ್ಯಾರ 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 ನಿಮ್ಮವ್ವ ನಮ್ಮವ್ವ ಗೆಳತ್ಯಾರ ಸುಮ್ಮನೆ ಅಂದ್ರ ಕೆಲವು ಹೋತಲಿ ಯಾರ ಬಂದೂಕ ಇಟ್ಟಿದ್ದ ಬಂದೂಕ ಎಲ್ಲ ಹೋತದ. ಏ ಗಂಡ ಮಾಡ್ಕತ ಹುಡ್ದವನ ಅಲ್ಲೇ ಹುಡ್ಕಾಕಿ ನೀನು ಬಂದೂಕ ನೀನು ಬಂದೂಕ ಇಲ್ಲ ಮನ್ಯಾಗೆ ಮತ್ತೆ ಲಾರಿ ಬೇಟಿ ಆಡಕಂತ ಹೋಯ್ತಿದ್ದಲ್ಲ ಅಲ್ಲೇ ಮತ್ ಬಂದಿ ಬಂದೂಕ ಇಲ್ಲಿ ಮನ್ಯಾಗೆ ಇಲ್ಲ. ಏ ನೋಡಕತ್ತಿ ಹೋಗ ಹೋಗ. ಹೋಗ್ತೇನೆ ಹೋಗ್ತೇನೆ. ಶಂಕರಿಂದ ಬಂಧನ ತೀರ್ತದೋ. ಹೌದು ಹೌದು ಮನ್ಯಾಗ ಹುಲಿ ಊರಾಗಿಲಿ ಮತ್ತಿನ ಮನ ಹಾಕಿ ಏನಿ ಹೋಗ. ಹೋಗ್ತೇನೆ. ನಮ್ಮಪ್ಪಾಗ ಸಣ್ಣವಿದ್ದಾಗ ಹೇಳ್ತಿದ್ರಿ, ರೇ ಹಂಗ್ಯಾನ್ ಮಕ್ಕಳ ಕಪ್ಪಿಗೆ ಕಲ್ಲ ಹೋಗಿ ಬ್ಯಾಡ್ಲಿ ಮೂಕ ಹೆಂಡತಿ ಸಿಗ್ತಾಳು ಅಂತ. ಯಾಕರ ಅವ ಕಲ್ ಹೋಗಿಲಿಲ್ಲೋ ಏನೋ ತಪ್ಪು ಮಾಡ್ಬಿಟ್ಟಿ, ತಪ್ಪು ಮಾಡ್ಬಿಟ್ಟಿ. ಸರ ನನ್ನ ಮದುವೆ ಆಗಕತ್ತಾಗ ದೊಡ್ಡ ಸ್ಟೋರಿ ಐತಿ. ನಮ್ಮ ಅಪ್ಪ ಅವ್ವ ಈ ಹೆಣ್ಣ ನೋಡಾಕ ಹೋಗೋ ವಿಷಯ ಮಾತಾಡಕತ್ತಾಗ ಎಲೆಕ್ಷನ್ ಟಿಕೆಟ್ ಸಿಕ್ಕೋದು ಖುಷಿ ಆಗಿತ್ತು. ನೀನು ಹೆಣ್ಣ ನೋಡಾಕ ಹೋದ್ವಿ, ಎಮ್ಮೆಲ್ಲೆ ಆದಷ್ಟು ಖುಷಿ ಆಯ್ತು. ನೀನ್ ತಾಳಿ ಕಟ್ಬೇಕು ಯಪ್ಪ, ರಾಜ್ಯದ CM ಆದಷ್ಟು ಖುಷಿ ಆಯ್ತು. ಮದುವೆ ಆದ್ಮೇಲೆ ಇಡೀ ದೇಶದ ಪ್ರಧಾನ ಮಂತ್ರಿ ಆದಷ್ಟು ಖುಷಿ ಆಯ್ತು. ಅದ ಮದುವೆ ಆದ 2 ವರ್ಷಕ್ಕೆ ಯಾವ್ದೋ ಹಗರಣದಾಗ ಸಿಕ್ಕೊಂಡು ಜೈಲಿಗೆ ಹೋದಂಗಾತ್ರಿ ನನ್ನ ಬಾಳೆ. ಯವ್ವ
ಬಟ್ಟೆ ಇಟ್ಟಿಲ್ಲ ಅಂದ್ರು ಮೊಬೈಲ್ ನೆಟ್ ಬೇಕು ಹುಡುಗರಿಗೆ ಫಾಸ್ಟ್ ಬಡಿ 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 ಇದೇನಿಲ್ಲ ಶಿವಪೂಜೆಗ ಕಡಿ ಬಿಟ್ಟಾಗ ನಾಳೆ ಪೂಜೆ ಮಾಡಕತ್ತೇನೆ ಇಂಥದ್ದೇ ತೊಳಿಬೇಕಂತ ಯವ್ವ ಅಷ್ಟು ಜೋರ್ ಹೊಡಿಬ್ಯಾಡ್ಬಿ ಇಂದು ಲೀಕೇಜ್ ಆಕತಿ ಹೌದು ಮುಂಜಾನೆ ಬಂದು ತಿಂತಕ್ಕೆ ಹೋಗಿಟ್ಟು ಬರ್ತೈತಿ ಮುಂಜಾನೆ ಬಂದು ತಿಂತಕ್ಕೆ ಹೋಗಿಟ್ಟು ಬರ್ತೈತಿ ಮುಂಜಾನೆ ಬಂದು ತಿಂತಕ್ಕೆ ಹೋಗಿಟ್ಟು ಬರ್ತೈತಿ ಅವ್ನು ಭಾವ ನಿಂದು ತೊಳೆದು ನನ್ನ ಕೈಯಾಗಿದ್ರೆ ಬಂದಿದ್ದರಿ ಹಂಗು ನನ್ನ ಕೈಯಾಗಿದ್ರೆ ಕಾಣಲಿಲ್ಲ ಯವ್ವ ಗಿರ್ನ್ಯಾಗ ಮ್ಯಾಗ ಜೋಳ ಹಾಕಿದ್ರೆ ಕೆಳಗಡೆ ಹಿಟ್ಟು ಬರೋದು. ಯಾ ಹೊಡ್ಯಾಕತ್ತಿ ಅವ್ಗ? ಹೊಡ್ದ್ ಮ್ಯಾಗ ಕಳಿಸ್ಬಿಟ್ಟು ನಿಮ್ಮ ಅವನ ಅವನು ತೊಳಿಬೇಕಂತ ತೊಳ್ತಾರೆ ನಾನು ಅದನ್ನ ಹೇಳಾಕತ್ತೀನಿ ಹೊಡೆದ ಮ್ಯಾಗ ಕಳಿಸ್ಬಿಡ ಅಲ್ಲಿ ಮ್ಯಾಗ ನಿಮ್ಮ ಅವ್ವ ಸಾಮಿ 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 ಅಂತ ತಕ್ಕತ್ತೈ ಕುಡ್ಯಾಕತ್ತಾಳ ಹೋಗಿ ನೋಡ್ತಾನೆ ಓ ನಾನು ಹೋಗ್ತೇನೆ ನಿನ್ನ ಮಾತನ್ನ ಇರೋದಿಲ್ಲ ನಾನು ಅಲ್ಲಿ ಹೋಗಿ ನಿಮ್ಮ ಅವ್ವ ಜೊತೆ ಅಂತವಾ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ತೊಳಿಬೇಕಾ ಕಾಯಕವೇ ಕೈಲಾಸ ನಡಿ ಮಮ್ಮಿ ನಂಗ ಒಂದ ಕ್ವಶನ್ ಐತಿ ಕೇಳ್ತ ಒಂದ್ ಊರಾಗ ಮೂಗಿರ್ತಾನು ಇನ್ನೊಬ್ಬ ಕುರುಡಿರ್ತಾನು ಈ ಮುಗ್ಗಗ ಕತ್ರಿ ಬೇಕಂದ್ರೆ ಹೆಂಗ ಕೇಳ್ತಾನು ವೆರಿ ಸಿಂಪಲ್ ಅಬ್ಬೋ 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 ಅಂತ ಕೇಳ್ತಾನು ಮತ್ ಈ ಕುರುಡು ಕತ್ರಿ ಬೇಕಂದ್ರೆ ಹೆಂಗ ಕೇಳ್ತಾನು ಅವ ಅಷ್ಟೇ ಅಬ್ಬೋ 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 ಅಂತ ಕೇಳ್ತಾನು ಮಮ್ಮಿ ನೀನು ದಡ್ಡದಿ ಕುರುಡುಗ ಬಾಯಿ ಇರ್ತೈತಿ ಕತ್ತಿ ಕೊಡದ್ ಕೇಳ್ತಾನು ಊರು ಸಭೆಗೆ ಎದಕ್ಕೆ ಕೇಳಿದ್ರ ಅದೇನೋ ಅಂತಾರಲ್ಲ ಸುಡು ಸುಡು ಕೆಂಡ ತಗೊಂಡದೆಲ್ಲೋ ಇಟ್ಕೊಂಡ ಬಾ ಲೆಟ್ಸ್ ಗೋ ತೆಗಿಬಾರ್ಲಿ ಆಗ್ತೈತಿ ಅಯ್ಯೋ ನನ್ ಗಂಡ ಕಿಳಿಸ್ಬೇಕಾರೆ ಅವ್ನು ತಗ್ಯಾವ ಅಂದ್ರೆ ಕಿವಿ ಕೇಳಿಸೋದಿಲ್ಲ ಇಷ್ಟೊತ್ತಿಂದ ಗಾಡಿ ಕುದ್ಕೊಂಡು ಮೈ ಕೈ ಎಲ್ಲ ನೋವು ಮಾಡ್ಕೊಂಡೆ ತಮ್ಮ ಅಕ್ಕನ್ ಸಾಯ್ ಯಾರ್ ಸತ್ರ ಅದು ಬ್ಯಾರೆನ ಐತಿ ಇದ್ರೆ ಇರ್ಬೋದು ಬಿಡು. ರೀ, ಅದೆಲ್ಲ ಹೋಲಿ ಬಿಡ್ರಿ ರೀ ನಾ ಇವತ್ ಚಂದ ಕಾಣಕತ್ತೇನ್ರಿ ಬಾರಿ ಫಸ್ಟ್ ಕ್ಲಾಸ್ ಅರಳಿತು ಮುದುಡಿದ ತಾವರೆ ಅರಳಿತು ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ನಿಮಗ್ ಟೇಸ್ಟ್ ಅನ್ನೋದೇ ಇಲ್ಲ ವೇಸ್ಟ್ ಫೆಲೋ ಮೊದಲು ಎಷ್ಟು ಚಂದ ಕಾಣ್ತೀಯ ಅಂತಂತಿದ್ರಿ ಎಕ್ಸಾಮ್ ಬರೆದ ಮ್ಯಾಗ ಯಾವ ಓದ್ತಾನೆ ಮತ್ತೆ ನೀನು ಹಿಂಗ್ ಹಿಡ್ಕೊಂಡ ಮಾಡಾತಿದ್ಯಲ್ಲ ನಾ ಲಪ್ಪ ಹೊಡಿತಾನಂತ ಮಾಡಿ ನಿನ್ನ ಮಾರ್ಯಾಗ
ಈ ಹುಡುಗಿಯಾರು ಮಂಗ್ಯಾಗಕ್ಕೆ ಮೂತಿ ಮಾಡ್ಕೊಂಡು ಸೆಲ್ಫಿ ಹೊಡ್ಕೊತಾವ ಅದನ್ನ ಫೇಸ್ಬುಕ್ಕಿಗೆ ವಾಟ್ಸಪ್ಪಿಗೆ ಅಪ್ಲೋಡ್ ಮಾಡ್ತಾವ ಆ ಮಂಗ್ಯಾನ ಅಂತ ಮೂತಿ ನೋಡಿ ಈ ಹೆಂಗ್ ಹುಡುಗರು ಮಂಗ್ಯ ಆಗ್ತಾವ ಸೆಲ್ಫಿ ಹಾಕ್ತಿರ್ತೀವಿ ರೀ, ರೀ, ಅದೆಲ್ಲ ಹೋಲಿ ಬಿಡ್ರಿ. ರೀ, ರೀ, ನನ್ನ ಫ್ರಾಕ್ ಕೊಡಿಸ್ರಿ. ಫ್ರಾಕ್ ಯಾಕ್ರಿ ಅದು ಬಾಳ ಕಂಫರ್ಟ್ ಆಗಿರ್ತ್ರಿ. ಜಾಡಿ ಸ್ವದಿಲಿರಿ ನೀ ಸೀರೆ ಉಟ್ಕೊಂಡ್ರೆ ಚಂದ ಕಾಂತಿ ಸೀರೆನ ಉಟ್ಕೊ ಯಾಕಂತ ಬಂದ್ಬಿಟ್ಟು ಎಲ್ಲಾರು ಮಾಡ್ತಾರೆ ಮದ್ವೆ ಆಗೋಕಿನ ಮೊದ್ಲು ಬ್ಯಾಟ್ ಬಾಳಿಂದ ತೋರ್ಸಿ ಸಿನಿಮಾನ 100 ಸತಿ ತೋರಿಸ್ತಿದ್ರಿ. ವಾರ ವಾರ ಪಾನಿಪುರಿ ಕೊಡಿಸ್ತಿದ್ರಿ, ಸೀರೆನೂ ಕೊಡಿಸ್ತಿದ್ರಿ. ಆದ್ರೆ ಈಗ ಒಂದು ಫ್ರಾಕ್ ಕೊಡಿಸಂದ್ರೆ ಹೆಂಗೆ ಮಾಡ್ತೀರಿ? ಎಲೆಕ್ಷನ್ ಮುಗಿದ್ಮೇಲೆ ಅವರ ಪ್ರಚಾರ ಮಾಡ್ತಾರೆ ರೀ, ರೀ, ಅದೆಲ್ಲ ಹೋಲಿ ಬಿಡ್ರಿ. ರೀ, ಅಲ್ಲೇನ್ ಮಾಡಕತ್ತೀರಿ? ನಾ ಈಗ ನಮ್ ಕರ್ಸಿ ಬಸ್ಸೇನೆ. ಎಕ್ಸೈಸ್ ಮಾಡಾತಿದ್ದೆ ಎಕ್ಸೈಸ್ ರೀ, ಅದೆಲ್ಲ ಹೋಲಿ ಬಿಡ್ರಿ. ಇವತ್ತು ತಿನ್ನಾಕ ಏನ್ ಮಾಡ್ಕೊಂಡ್ ಬರ್ಲಿರಿ? ತಿನ್ನೋಕ್ ಏನೇನು ಮಾಡ್ಕೊಂಡ್ ಬರ್ಲಿ ಅಂತ ಕೇಳಾಕತ್ತಿ ಅಪ್ಪ ಸುಳಿದೇವ ಇವತ್ತು ಯಾವ್ದಕ್ಕೆ ನಾವು ಹುಟ್ಟಿ ಪಾಲು ನಡೆಸಿ ತಿನ್ನಾಕೇನು ಮಾಡ್ಕೊಂಡ್ ಬರ್ಲಿ ಅಂತ ಕೇಳಾಕತ್ತಾರ ಬೇ ಚಿನ್ನ ನಿನಗೇನ್ ಇಷ್ಟ ಅದನ್ನ ಮಾಡ್ಕೊಂಬಬಹುದು ಏ, ಇಲ್ರಿ. ನೀನು ಅದನ್ನೇ ಮಾಡ್ಕೊಂಡ್ ಬರ್ತೀನಿ. ಹಂಗಾರೆ ಉಪ್ಪಿಟ್ಟು ಮಾಡ್ಕೊಂಬ ಬಿಟ್ಟವ ಖಾಲಿ ಆಗೈತಿ. ಯಾವಾಗಲಿ ಅಂತ ಹಂಗ ಅವಲಕ್ಕಿ ಮಾಡ್ಕೊಂಬ ಅವಲಕ್ಕಿ ಖುಷಿ ಆಗ್ತೇವ್ರಿ. ಹಂಗಾರೆ ಉಳ್ಳಾಗಡ್ಡಿ ಹೆಚ್ಚಿ ಉತ್ತಪ್ಪ ಮಾಡ್ಕೊಂಬ ರೀ, ಉಳ್ಳಾಗಡ್ಡಿ ರೀ. ಮೊನ್ನೆ ನಮ್ಮ ಮನೆಗೆ ಅಶ್ವಿನಿ ಅಂತಿ ಬಂದಿದ್ರ ಉಳ್ಳಾಗಡ್ಡಿ ಕೇಳಾಕ. ಅದಕ್ಕ ನಾ ಇದ್ದು ಬಿದ್ದಿದ್ದೆಲ್ಲ ಉಳ್ಳಾಗಡ್ಡಿ ತಗೊಂಡು ಬ್ಯಾಂಕ್ನಾಗ ಹೋಗಿದ್ ಬಂದೇರಿ. ಬ್ಯಾಂಕ್ನ್ಯಾಗ ಇಟ್ಕೊಂಡಿ ವೆರಿ ಗುಡ್ ಭಾಳ ಶಾಣೆಯಾಗಿ ಮೊದಲೆಲ್ಲ ಉಳ್ಳಾಗಡ್ಡಿ ಹೆಚ್ಚಿದ್ರೆ ಕಣ್ಣಾಗ ನೀರು ಬರ್ತಿತ್ತು ಆದ್ರೆ ಈಗ ಉಳ್ಳಾಗಡ್ಡಿ ರೇಟ್ ಕೇಳಿದ್ರೆ ಎಲ್ಲಾ ಕಡೆಯಿಂದ ನೀರು ಹಿಡಿತೈತಿ ಹೌದಾ ಪ್ರಿಯಾ? ರೀ, ಅದೆಲ್ಲ ಹೋಲಿ ಬಿಡ್ರಿ. ಇವತ್ತು ತಿನ್ನಾಕ ಏನ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿಲ್ಲ. ದೂರ ನಿಂತು ಪಲಾವ್ ಮಾಡ್ಕೊಂಬ ಅದು ಪಲಾವ್ ರೀ. ಪಲಾವ್ಗೆ ಆಲೂಗಡ್ಡಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಯಪ್ಪ. ಬೀನ್ಸು, ಗಜ್ಜರಿ ಆ. ಇವೆಲ್ಲ ಹಾಕೊಂಡು ತಗೊಂಡ್ರೆ ಖಾಲಿ ಆಗ್ಯಾವ. ಖಾಲಿಯಾಗ್ಯಾವು ಅಂತ ಅಮ್ಮಾಜಿ ಚಟಕ್ಲಿ ಮೊನ್ನೆ 500 ರೂಪಾಯಿ ಕೊಟ್ಟಿದ್ದೀರ ಏನ್ ಮಾಡಿದ ಅವ್ನ ಮನಿಯಲ್ಲ ಅನ್ನಂಗ ಒಟ್ಟ 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 ಹಚ್ಚಿ ಬೇಡ ನಾ ಹೇಳಿದ್ದು ಆ 500 ರೂಪಾಯಿ ಎಲ್ಲಿ ಹೋಗುವ ಅಂತಲ್ಲ ಆ 500 ರೂಪಾಯಿ ಕಡಿಮೆ ಆದ್ವಲ್ಲ ಅಂತ ಅಯ್ಯ ನನ್ ಗಂಡ ಬಂಗಾರದ ಡಬರಿ ಡಬರಿ ಅಲ್ಲಲ್ಲ ಬಂಗಾರ
ದಿಮಾಗ್ ಮಾಡಕ್ ಬರೋದು ಬೇಡ. ಸರಿ ನೀರು ತಗೊಂಡು ಸರಿ ಅತ್ತ ಒಂದ್ ಸರ್ಗಿ ಮಾಡಿ ರೀ, ಅದು ಮಾಡಿ ನೀರು ತಗೊಂಡು ಈ ಸಿಡಿ ಮತ್ತೆ ಈ ಲೇಡಿ ಒಂದು ಪದ ಭಾಳ ಡೇಂಜರ್ ನೋಡಿ. ಎಲ್ಲೆಲ್ಲೋ ಇದ್ದಾವು ಹೆಂಗೆಲ್ಲ ಆಗ್ಬಿಡ್ತಾವ. ಈ ಲೇಡಿನ ಕಟ್ಕೊಂಡಾಗಿಂದ ನನ್ನ ಬಾಳೆ ಬ್ಲ್ಯಾಕ್ ಸಿಡಿ ಆಗೈತ್ರಿ. ಬ್ಲ್ಯಾಕ್ ಸಿಡಿ ಆಗೈತಿ. ಈ ಸನ್ಯಾಸಿಗೂ ಮತ್ತು ಸಂಸಾರಿಗೂ ಏನ್ ವ್ಯತ್ಯಾಸ ಬರ್ತೈತಿ? ಹುಲಿ ಚರ್ಮದ ಮ್ಯಾಗ ಮಕ್ಕೊಳವ ಸನ್ಯಾಸಿ, ಹುಲಿ ಜೊತಿನ ಮಕ್ಕೊಳವ ಸಂಸಾರಿ. ಈ ಮದ್ವಿ ಆಗೋಕ್ಕಿಂತ ಲವ್ ಮಾಡ್ಕೊಂತ ಅಡ್ಡಾಡೋದ ಬಾಳ ಬೆಸ್ಟ್. ಈ ಲವ್ ಮಾಡೋದಂದ್ರ ಗೌರ್ಮೆಂಟ್ ಬಸ್ಸಿನಾಗ ಹತ್ತದಂಗ, ಅದೇ ಈ ಮದ್ವಿ ಆಗೋದಂದ್ರ ಏರೋಪ್ಲೇನ್ನಾಗ ಹತ್ತದಂಗ. ಯಾಸ್ರಾದ್ರ ಗೌರ್ಮೆಂಟ್ ಬಸ್ಸಿಂದ ಇಳಿಬಹುದು, ಏರೋಪ್ಲೇನ್ ಇಂದ ಇಳಿಯಾಕ ಆಗೋದಿಲ್ಲ. 8 ದಿನ ಹೆಲ್ಮೆಟ್ ತಲೆ ಮ್ಯಾಗ ಇಟ್ಕೊಂಡು ಅಡ್ಡಾಡಬೇಕು. ಅಂದ್ರಷ್ಟೇ ಸೇಫ್ ಇರ್ತೀವಿ. ಡ್ಯಾಡಿ, ಮೈ ಲವ್ಲಿ ಡ್ಯಾಡಿ. ಡ್ಯಾಡಿ, ಓದಾಕ್ ಪೇಪರ್ ಕೊಡಿ ಡ್ಯಾಡಿ. ಇಷ್ಟೋ ತನಕ ಆಗಿ ತೆಗಿತೀನಿ. ಈಗ ಒಬ್ಬನೇ ಎಲ್ಲರೂ ಬಿಟ್ಕೊಂಡು ಹೋಗಲಿ ಅಪ್ಪ ಅಂದರೆ ಹೋದ್ರೆ ಡ್ಯಾಡಿ, ಯಾಕೆ ಮಾಡ್ತೀನಿ ಡ್ಯಾಡಿ? ಬಂದಿದ್ದೆ ಬಿಸಿಲಿ ಚಟ್ಟೆಲ್ಲ ನಾಯ ಮಾಡುವ ಹೋಗರ್ಲೆ. ನಿನ್ ಕಡೆ ಯಾವಾಗಲೇ ಪೇಪರ್ ಡ್ಯಾಡಿ, ನಮ್ ಗಿರಿನಿ ಆಗಾಗ ಲೀಕೇಜ್ ಆಗ್ತಿರ್ತದಲ್ಲ, ಅದಕ್ಕೆ ಸೇಫ್ಟಿಗೆ ತಿಳ್ಕೊಂಡೆ. ಆಪತ್ತಿನಾದವನೇ ಬಾಂಧವ, ಕೈನ ಬಾಂಧವ ಇದ್ದಂಗೆ. ಕಳ್ಯಾಕ್ ನೀನ ಬರ್ಬೇಕ. ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ. ಭಾರತ ದೇಶದಾಗ ಯಾವಾಗಲೇ ಕರ್ನಾಟಕ ನಾಪತ್ತೆ ಅದು. ಈ ಕೊರೋನಾ ಬಂದೈತಲ್ಲ, ಅವಾಗ ನಮ್ ಕರ್ನಾಟಕ ಮ್ಯಾಪ್ ಸಣ್ಣದಾಗೈತಿ. ಸಣ್ಣದಾಗೈತಿ. ನಿಂದು ಜನರೇಟರ್ ಸಣ್ಣದೈತಿ ಬಿಡ್ಲಿ. ಎಷ್ಟ ಅಂದ್ರು ನಿನ್ನ ಮಗ ಅಲ್ಲ. SSLC ಫೇಲ್ ಆದ ಹುಡುಗಿ ನೀನಿಗೆ ಶರಣು. ಹಗ್ಗ ತಂದು ಕೊಟ್ಟವರಿಗೆ ತುಂಬಾ ಧನ್ಯವಾದಗಳು. ಅಮ್ಮ ನಿನ್ನ ತೋಳಿನಲ್ಲಿ, ನಮ್ಮ ಅಣ್ಣ ಗಟ್ಟರಿನಲ್ಲಿ ಹನಿ ಹನಿ ಕೂಡಿದರೆ ಹಳ್ಳ. ನಿಮ್ಮಪ್ಪ ಕಾಯಿ ಕಡೆಗಳಲ್ಲಿ ನಾಶವಾಗುತ್ತಿದೆ. ಕೇವಲ 3 ತಿಂಗಳಲ್ಲಿ ನಿಮಗೆಲ್ಲ ನಿಮ್ಮ ದೇಶದ ಮನೆ, ಭೂಮಿ, ಹೂವು, ಹಕ್ಕಿಗಳೆಲ್ಲ ಮರೆತು ಹೋಗುತ್ತಿರುವಂತಿದೆ. ಆದ್ದರಿಂದ ಈ 2 ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು. 1, ನಾವು ಇಲ್ಲಿಗೆ ಬಂದ ಕೆಲಸ ಮುಗಿದ ಮೇಲೆ ಇನ್ನೂ ಯಾಕೆ ಇಲ್ಲಿದ್ದೇವೆ? 2, ನಾವು ಹೇಳಿದೊಡನೆ ನೀವಿಲ್ಲಿಂದ ಹೊರಡಲು ಸಿದ್ಧರಿದ್ದೀರೋ? ಇದು ಬಗೆಹರಿಯದ ಪ್ರಶ್ನೆ. ಕೇಳಿ ಮೂರ್ಖರೇ ಕೇಳಿ. ಹಿಂದೂಸ್ಥಾನಕ್ಕೆ ಬಂದ ಮೇಲೆ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಪರ್ವತದಂತೆ, ನದಿಗಳಂತೆ, ಕಡೆಗೆ ಮಂಜಿನಂತೆ ಆಗಿ ಪ್ರಶ್ನೆಯೇ ಇಲ್ಲ ಅನ್ನಿಸಿಬಿಡುತ್ತದೆ. ಸುಳ್ಳು ನಿಜದಂತೆ, ನಿಜ ಸುಳ್ಳಿನಂತೆ ಆಗ್ತದೆ. ರಜ್ವಿ, ನಿಮ್ಮ ಹುಡುಗರ ಪರ ಬಗ್ಗೆ ಹೇಳ್ತಿದ್ರಲ್ಲ ರಜ್ವಿ, ಸುಲೇಮಾನ್ ತಂದೆ ಬಗ್ಗೆ ನೋಡಿದ್ದೇನೆ. ನಿಮ್ಮ ಅಡುಗೆ ಹೌದು, ಅವರೇ ತುಂಬಾ ಎತ್ತಿನ ಹುಡುಗ, ಆಗ ತುಂಬಾ ಬುಕ್ಕಳು, ರಾತ್ರಿ ಹೊರಗೆ ಕಾಲಿಟ್ಟಿರಲಿಲ್ಲ. ಒಂದು ದಿನ ನಾವು ತಮ್ಮೊಂದಿಗೆ ದಿಲ್ಲಿಯ ಉರ್ದು ಬಜಾರ್ನಲ್ಲಿ
ನಮ್ಮ ಸೇನೆ ತುಕಡಿ ಪರೀಕ್ಷಿಸಲು ಹೋದಾಗ ತಮಿಳಕ್ಕೆ ಹಿಂದೂಸ್ತಾನ ಹುಡುಗರೊಂದಿಗೆ ಶಿಕಾರಿಗೆ ಹೋದ. ಸಂಜೆ ಬಂದಾಗ ಅವರ ಧ್ವನಿ ನಡಿಗೆಯ ಶೈಲಿಯ ಬದಲಾಗಿದೆ. ಒಂದು ಥರ ಖಂಡಸ್ಥಾನ ಬಂದಿತ್ತು. ಈ ಬಗ್ಗೆ ವಿಚಾರಿಸಿದೆ. ಏನಾಗಿತ್ತೆಂದ್ರೆ ಹಿಂದೂಸ್ತಾನಿ ಹುಡುಗರವರ ಸೇವೆ ಮಾಡಿ ಮಾತನಾಡಿ ಅನುಭವಿಸಿ ಅವನು ತಿರುಗಿ ಶಿಕಾರಿ ಕೊಂಡಾಡಿ ತಮಗೆ ದೊಡ್ಡ ವೀರಾಧಿಕಾರಿಯಾಗಿದ್ದ. ಈಗ ಹೇಳಿದ್ದಾರೆ. ಆಮೇಲಾಗದು ಹೇಳ್ತೇನೆ. ಅಡುಗೆ ಮನೆಯಲ್ಲಿ ಅವನನ್ನು ಇಡುವುದು ಸಾಧ್ಯವಾಗಲಿಲ್ಲ. ಅಂಗರಕ್ಷಕನಾದ, ಆಮೇಲೆ ಸೈನಿಕನಾದ, ದಿಲ್ಲಿಯ ಜನರನ್ನು ನಾವು ಶಿಕ್ಷಿಸಿದಾಗ ತನ್ವೀರ್ ಅತ್ಯಂತ ಹೆಚ್ಚು ಜನರನ್ನು ಕತ್ತರಿಸಿದ್ದಾರೆ. ಹತೋಟಿ ತಪ್ಪಬಹುದು. ಮೊನ್ನೆ ನಾವು ಇಕ್ಕಬೇಕಾಗಿತ್ತು. ಕುಡಿತಾನೆ, ವ್ಯಭಿಚಾರ ಮಾಡ್ತಾರೆ, ತನ್ನ ಖಡ್ಗದ ಹರಿತ ಪರೀಕ್ಷಿಸುವುದಕ್ಕಾಗಿಯೇ ಜನರನ್ನು ಕೊಂದ. ನಾನು ಈ ವಿಚಾರ ಕೇಳಿದಂತಿಲ್ಲ. ನಮಗೆ ಇಲ್ಲಿಯ ಬದುಕಿನ ನಿಗೂಢ ಆಶ್ಚರ್ಯವೆನಿಸುತ್ತೆ. ಮೊನ್ನೆ ನಮಗೆ ಬೆಕ್ಕು ನೋಡಬೇಕು ಅಂತ ಆಸೆ ಆಯಿತು. ನಾವು ಬೆಕ್ಕಿಗಾಗಿ ಹೇಳಿ ಕಳಿಸಿದೆವು. ರಾಜ ಕಳಿಸಿದನ್ನು ನೋಡಿ ನಮಗೆ ಆಶ್ಚರ್ಯವಾಯಿತು. ಅವರು ಬೆಕ್ಕಿಗೆ ಒಂದು ಹುಡುಗಿ ಕಳಿಸಿದ್ದಾರೆ. ನಾವು ಅದರಿಂದ ಅವಮಾನಿತರಾಗಲಿಲ್ಲ. ಯಾಕೆಂದ್ರೆ ನಾದಿರ್ಶಾನಂಥ ಮಹಾನ್ ಚಕ್ರವರ್ತಿ ಕೇವಲ ಬೆಕ್ಕಿಗಾಗಿ ಹೇಳಿ ಕಳಿಸಲಾರದು ಎಂದು ಅವನ ಕಲ್ಪನೆ. ಈ ದೇಶದ ಬೆಕ್ಕು ಬೇಕೆಂದರೆ ಹುಡುಗಿ ಕಳಿಸುತ್ತಾರೆ, ತೈಲ ಬೇಕೆಂದರೆ ಬೆಲೆಗಾಣುವ ಮತ್ತೆ ಕಳಿಸುತ್ತಾರೆ. ಅಷ್ಟೇ ಅಲ್ಲ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುತ್ತಾರೆ. 100 ಜಾತಗಳಿಂದ ತಮ್ಮ ದೊರೆಯಲ್ಲುತ್ತವೆ ಮಸಾಲ ನಡೆಸುತ್ತಾರೆ. ಇವರನ್ನೆಲ್ಲ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ತಿಳಿಯುವುದಿಲ್ಲ. ನಾವು ಇಲ್ಲೇ ಇದ್ದು ಬಿಡಬೇಕು. ಪರ್ಷಿಯಾಗೆ ಹಿಂದಿರುಗಬೇಕು. ಗೊತ್ತಾಗ್ತಿಲ್ಲ. ನಮ್ಮ ದೇಹ ಭೂಕಂಪ ಕಟ್ಟಿದ್ದ ಹಾಗೆ ನಡೀತಾ ಇದೆ. ಇಲ್ಲಕ್ಕೆ ಹೋದೆ. ದೊರೆ ಕರೆದಂತೆ ಕೇಳಿಸಿತು. ಕರೆದದ್ದು ನಿಜ. ನಿನ್ನ ಬಗ್ಗೆ ಲಕ್ಷ್ಮಿ ಈಗ ತಾನೇ ಹೇಳ್ತಿದ್ರು. ದೊರೆ, ತಪ್ಪು ತಿಳಿಯಬೇಡಿ. ನಮ್ಮೊಂದಿಗೆ ಸರ್ವಶಕ್ತ ಅಲ್ಲಾ ಹೋಗಿದ್ದಾನೆ. ಇಲ್ಲಿಗೆ ಬಂದಾಗಿನಿಂದ ತೆರೆಯುವುದಕ್ಕಾಗಿ ಗೆದ್ದದ್ದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದೀನಿ. ಇಲ್ಲಿ ಎಲ್ಲ ದಿಗ್ಭ್ರಮೆ ಕಗ್ಗದ್ದನು. ಕತ್ತಿಯ ತುಕ್ಕು ಹಿಡಿಯಲು ಬಿಡಬಹುದು. ನಯವಂಚಕರಾಗ್ತಾರೆ. ಕತ್ತರಿಸುತ್ತಾ ಹೋದರೆ ಮಾತ್ರ ಎಲ್ಲ ಸ್ಪಷ್ಟವಾಗಿ ತೋರುತ್ತದೆ. ಹಿಂದೂಸ್ತಾನದ ಗಾಳಿ ಆಗಿದೆ. ಇಲ್ಲಿ ಎಲ್ಲ ಕಣ್ಣು ಕಟ್ಟು ಯಕ್ಷಿಣಿ. ಅದರಿಂದ ನಾವು ಅನುರಾಗಬಹುದು. ನಿನ್ನ ಮಾತು ಅರ್ಥವಾಗುತ್ತಿಲ್ಲ. ನನ್ನನ್ನು ನಿಮ್ಮ ಪಕ್ಕದಲ್ಲಿ ಇಟ್ಟುಕೊಂಡ್ರೆ ಇಂಥ ಮಾತುಗಳ ಅಗತ್ಯವೇ ಬೀಳುವುದಿಲ್ಲ. ತಂಗಿ, ಇನ್ನೊಂದು ಹೋಗು. ಮಾತೊಂದು ಮಾತು, ನೀನು ಹೋಗು. ವಿಚಿತ್ರ ಹುಡುಗ. ದೊರೆಗಳು ಅವರ ಉತ್ತರಕ್ಕಾಗಿ ನನ್ನನ್ನು ಕ್ಷಮಿಸಿದೆ. ನಮಗದು ಬುದ್ಧತನ ಅನ್ನಿಸಲೇ ಇಲ್ಲ. ಅವರ ದೊರೆ ಮತ್ತು ದೊರೆ ದಿವಾನ ಸಾರಥ್ ಖಾನ್ ತಮ್ಮನ್ನು ನೋಡಲು ಬಂದಿದ್ದಾರೆ. ರಜಿ, ಈ ಮೂರ್ಖನ ಮಸ್ಕರಿ ನೋಡಿ. ಗೊತ್ತಾ, ಇವನು ಸಾರಥ್ ಖಾನ್. ಇವನಂತೆ ಇನ್ನೊಬ್ಬ ಕಳ್ಳ ದಿವಾನ ನಿಜಾಮ ಮೂಲಕರು. ಇವರಿಬ್ಬರು ದೊರೆ ನಜೀರುದ್ದೀನ್ ಶಾನ ದ್ವಾರ. ರಂಗೋಲಿ ಕೆಳಗೆ ನುಸಿಯಬಲ್ಲ ಮಾಯಾವಿಗಳು. ಇವರಿಬ್ಬರು ನಮಗೆ ಕಾಗದ ಬರೆದು ದಂಡೆತ್ತಿ ಬಂದು ದೊರೆ ನಜೀರುದ್ದೀನ್ ಶಾನನ್ನ ಕೆಳಗಿಳಿಸಿ ಅಂತ ಕೇಳಿಕೊಂಡರು. ಹೀಗೆ ಅಂತ ಬಂದಿರಬಹುದು. ಗೊತ್ತಾಗ್ತೇ ಇಲ್ಲ. ನಮಗೆ ಸಲ್ಲಬೇಕಾದ ಹಣ ಒಪ್ಪಿಸಿ ಅಂದಿದ್ದೇವೆ. ಆದರೆ ಈಗ ಈತ
ನಮ್ಮನ್ನ ಪರೀಕ್ಷಿಸಲು ಬಂದಿದ್ದಾರೆ. ನಮ್ಮ ತಾಳ್ಮೆಯ ಕಾಯಿಲೆ ಎಲ್ಲ ಪರೀಕ್ಷಿಸಲು ಬಂದಿದ್ದಾರೆ. ಬರಬೇಕು ಉಡಾಡುವ ಮನೆ ಕಡೆ ಎಲ್ಲರೂ ಸೌಖ್ಯವೇ. ದೊರೆ ಅತಿರುದ್ದೇಶ ವಾಚಿಕಂ ಸರ್ವಭಾಂಗಂ ಆಧಾರಂ ಚಂದ್ರತಾರಾಯಿ ತನ್ಮಸಾತ್ವಿಕಂ ಶಿವಂ ತನ್ಮಸಾತ್ವಿಕಂ ಶಿವಂ ತನ್ಮಸಾತ್ವಿಕಂ ಶಿವಂ. ದೂರದಿಂದ ಹಾರಿ ಬಂದವು ಮಾರಿ ಮಾರಿ ಮಾರಿಯಂತೆ ಎರಗಿ ಬಂದವು. ಇಲ್ಲಿಯ ಬಡ ಹಕೀಮನ ನಾನು ಕನಸು ಕಂಡೆ. ವಾಯುವ್ಯ ದಿಕ್ಕಿನಿಂದ ಹತ್ತಿರ ಪಡೆಯಲು ಹಿಂದೂಸ್ತಾನದ ಕಡೆಗೆ ಭಯಂಕರ ಸದ್ದು ಮಾಡುತ್ತಾ ಹಾರಿ ಬರುತ್ತಿರುವುದನ್ನು ಕಂಡೆ. ಅಕ್ಟೋಬರ್ 1988 ಪರ್ಷಿಯಾದಲ್ಲಿ ಹುಟ್ಟಿದ ನಾದಿರ್ ಶಾ 1747ರಲ್ಲಿ ತನ್ನ ಅಂಗರಕ್ಷತೆಯಿಂದ ಕೊಲೆಯಾಗಿ ಮಡಿದ. ಗಡಬಡಿಸಿ ಗಡಬಡಿಸಿ ನಾಡೆಲ್ಲ ಗಡಬಡಿಸಿ ಗಡಬಡಿಸಿ ಲಕ್ಷಾಂತರ ರಣಹದ್ದುಗಳ ನೇತೃತ್ವದಲ್ಲಿ ಹಾರಿ ಬರುತ್ತಿವೆ. ನಾದಿರ್ ಶಾ ಭಾರತಕ್ಕೆ ಬರುವ ಮೊದಲೇ ಭಾರಿ ಗೊಂಬಿ ಆಕ್ರಮಣಗಳ ಮೂಲಕ ರಷ್ಯಾ ಟರ್ಕಿ ದೇಶಗಳಲ್ಲಿ ಪ್ರಾಣಭಯ ಹುಟ್ಟಿಸಿ ಪರ್ಷಿಯಾ ಇರಾನ್ ಸಾಮ್ರಾಜ್ಯ ಕಟ್ಟಿದ. ಹತ್ತಿರಂತೆ ಎತ್ತುವ ಹಾವು ಹತ್ತಿರಂತೆ ಎತ್ತು ಬಂದವು. ಹಸಿರು ಹಾರಿ ಬರುತ್ತಿವೆ. ಹೊಸ ದೇಶವೊಂದಕ್ಕೆ ಹಾರಿ ಬರುವವಕ್ಕೆ ಕಾಣುವುದೆಲ್ಲ ಆಹಾರ. ಯುದ್ಧ ತರುವ ಗೆಲುವು ಮತ್ತು ಸಂಪತ್ತಿನ ಗಳಿಕೆಗಿಂತ ಯುದ್ಧದ ಪರವಾಗಿ ಹುಟ್ಟುವ ಕ್ರೌರ್ಯದಿಂದ ನಾದಿ ರೋಮಾಂಚಿತನಾಗುತ್ತಿದ್ದ. ಆತನಿಗೂ ಆತನ ಸೈನಿಕರಿಗೂ ಕೊಲ್ಲುವ ಸಂಧಿ ಹಿಡಿದಿತ್ತು. ಮರಳಿನ ಕೋಣವ ಏರಿ ಬಂದವು. ಕಡಲಿನಲ್ಲಿ ದಾಟಿ ಬಂದವು. ಅವಕ್ಕೆ ಜನಜೀವನ ಸಂಸ್ಕೃತಿ ಅಭಿರುಚಿ ಯಾವುದೂ ಗೊತ್ತಿಲ್ಲ. ನಾನೇ ಪರ್ಷಿಯಾದಿಂದ ಹೊರಟು 1740ರಲ್ಲಿ ಭಾರತ ತಲುಪಿದ. ಕರ್ನಲ್ನಲ್ಲಿ ಮುಘಲ್ ಸೈನ್ಯವನ್ನು ಗೆದ್ದು ದಿಲ್ಲಿಯ ಚಕ್ರಾಧಿಪತ್ಯ ವಹಿಸಿಕೊಂಡ. ರೆಕ್ಕೆಗಳ ಹೊಳಕಳಿಸಿ ಛಳಛಳಿಸಿ ಕಣ್ಣುಗಳ ಚಕಮಕಿಸಿ ಚಕಮಕಿಸಿ ಈ ಒಂದು ತಿಂಗಳು ಅವಸರದ ಕೃತ್ಯದಲ್ಲಿ ಕಣ್ಣು ಕಿವಿ ಮೂಗು ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ. 35 ವರ್ಷದ ಹಿಂದಿನ ಕನಸು
ಈಗ ನಿಜವಾಯಿತು. ಮನುಷ್ಯನ ಸೋಗಲಾಡಿತನ ಸುಳ್ಳು ಮೋಸ ಕಂಡು ನಾದಿ ಬೆಂಕಿಯಾಗುತ್ತಿದ್ದ. ತನ್ನ ಖಡ್ಗದ ಮೂಲಕ ಅಸ್ತಿತ್ವ ಕಳೆದುಕೊಳ್ಳುತ್ತ ದೈಹಿಕವಾಗಿ ಮಾನಸಿಕವಾಗಿ ನಾದೀರ್ ಅಸ್ವಸ್ಥನಾದ. ದೈಹಿಕವಾಗಿ ಮಾನಸಿಕವಾಗಿ ನಾದಿ ಅಸ್ವಸ್ಥನಾದ. ಇರುವುದರಂತೆ ಭೂಮಿ ಬಂದಾವೋ, ಇರುವುದರಂತೆ ಹುಡುಕಿ ಬಂದಾವೋ. ಲಕ್ಷ್ಮೀ ಮುಗಿಯಿತೆ. ಇಲ್ಲ ಪ್ರಭು, ಇಪ್ಪ ನಿನ್ನನ್ನು ಕರೆಸಿದ್ದೇಕೆ ನಿನಗೆ ಗೊತ್ತು. ಕಷ್ಟಾರ್ಜಿತ ಹೇಳ್ಕೊಳ್ಳೋಕೆ ಸ್ವಾಮಿ. ಇಪ್ಪ, ಬಡ್ಡಿ ಆಸೆಯಿಂದ ಎಷ್ಟು ಹಣ ಸಾಲ ಕೊಟ್ಟಿದ್ದೀರಿ? 200 ನಾಣ್ಯ ಸಾಲ ಕೊಟ್ಟಿದ್ದೀರಿ. ತಿಂಗಳಿಗೆ 20 ನಾಣ್ಯ ಬಡ್ಡಿ. ಹಿಂದೂಸ್ತಾನದ ಜನ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ, ಆದರೂ ಬಡ್ಡಿ ಆಸೆ. ನಿಮ್ಮಿಂದ ಇಸ್ಲಾಂ ಧರ್ಮಕ್ಕೆ ಅವಮಾನ. ದಯವಿಟ್ಟು ಕ್ಷಮಿಸಬೇಕು. ತಂದೆ ಪ್ರಕಾಶ ನದಿ ನಿನ್ನ ಹುಡುಗಿಯರೇ ಏನಿಲ್ಲ ಹೆಸರು? ನಿನ್ನ ಹೆಸರೇನು? ಸೇನಾ ನಜೀರ್, ಒಂದು ಒಳ್ಳೆ ಕೆಲಸ ಮಾಡಿದ್ದಿ. ನಮ್ಮ ಸೈನ್ಯದ ಒಬ್ಬನೇ ಒಬ್ಬ ರಣಹದ್ದೊಂದರ ನೇತೃತ್ವದಲ್ಲಿ ಹಾರಿಬಿಡುತ್ತಿವೆ. ಆದಿಶ ಭಾರತಕ್ಕೆ ಬರುವ ಮೊದಲೇ ಭಾರಿ ಗೊಂಬಿ ಆಕ್ರಮಣಗಳ ಮೂಲಕ ರಷ್ಯಾ ಟರ್ಕಿ ದೇಶಗಳಲ್ಲಿ ಪ್ರಾಣಭಯ ಹುಟ್ಟಿಸಿ ಪರ್ಷಿಯಾ ಇರಾನ್ ಸಾಮ್ರಾಜ್ಯ ಕಟ್ಟಿದ. ಹತ್ತಿನಂತೆ ಎತ್ತುವ ನಾವು, ಹತ್ತಿನಂತೆ ಎತ್ತುವ ನಾವು. ಹಸಿರು ಹಾರಿ ಬರುತ್ತಿದೆ. ಹೊಸ ದೇಶವೊಂದಕ್ಕೆ ಹಾರಿ ಬರುವವಕ್ಕೆ ಕಾಣುವುದೆಲ್ಲ ಆಹಾರ. ಯುದ್ಧ ತರುವ ಗೆಲುವು ಮತ್ತು ಸಂಪತ್ತಿನ ಗಳಿಕೆಗಿಂತ ಯುದ್ಧದ ಪರವಾಗಿ ಹುಟ್ಟುವ ಕ್ರೌರ್ಯದಿಂದ ನಾದಿ ರೋಮಾಂಚಿತನಾಗುತ್ತಿದ್ದ. ಆತನಿಗೂ ಆತನ ಸೈನಿಕರಿಗೂ ಕೊಲ್ಲುವ ಸಂಧಿ ಹಿಡಿದಿತ್ತು. ಮರಳಿನ ಕೋಣವ ಏರಿಕೊಂಡವು. ಅವಕ್ಕೆ ಜನಜೀವನ, ಸಂಸ್ಕೃತಿ, ಅಭಿರುಚಿ ಯಾವುದೂ ಗೊತ್ತಿಲ್ಲ. ನಾನೇ ಪರ್ಷಿಯಾದಿಂದ ಹೊರಟು 1740ರಲ್ಲಿ ಭಾರತ ತಲುಪಿದ. ಕರ್ನಲ್ನಲ್ಲಿ ಮುಘಲ್ ಸೈನ್ಯವನ್ನು ಗೆದ್ದು ದಿಲ್ಲಿಯ ಚಕ್ರಾಧಿಪತ್ಯ ವಹಿಸಿಕೊಂಡ. ಲಿಂಗಿಗಳ ಹೊಡೆದಳಿಸಿ ಛಳಛಳಿಸಿ ಕಣ್ಣುಗಳ ಚಕಮಕಿಸಿ ಚಕಮಕಿಸಿ ಈ ಒಂದು ತಿನ್ನುವ ಅವಸರದ ಕೃತ್ಯದಲ್ಲಿ ಕಣ್ಣು, ಕಿವಿ, ಮೂಗು ಎಲ್ಲವನ್ನು ಕಳೆದುಕೊಳ್ಳುತ್ತದೆ. 35 ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು. ಮನುಷ್ಯನ ಸೋಗಲಾಡಿತನ ಸುಳ್ಳು ಮೋಸ ಕಂಡು ನಾದಿ ಬೆಂಕಿಯಾಗುತ್ತಿದ್ದ. ತನ್ನ ಖಡ್ಗದ ಮೂಲಕ ಅಸ್ತಿತ್ವ ಕಳೆದುಕೊಳ್ಳುತ್ತ ದೈಹಿಕವಾಗಿ ಮಾನಸಿಕವಾಗಿ ನಾದೀರ್ ಅಸ್ವಸ್ಥನಾದ. ದೈಹಿಕವಾಗಿ ಮಾನಸಿಕವಾಗಿ ನಾದಿ ಅಸ್ವಸ್ಥನಾದ.
ಇರುವಂತೆ ಭೂಮಿ ಬಂದಾವೋ ಇರುವಂತೆ ಹುಡುಕಿ ಬಂದಾವೋ ಲಕ್ಷ್ಮೀ ಮುಗಿಯಿತೆ ಇಲ್ಲ ಪ್ರಭು, ಇಪ್ಪ ನಿನ್ನನ್ನು ಕರೆಸಿದ್ದೇಕೆ ನಿನಗೆ ಗೊತ್ತು. ಕಷ್ಟಾರ್ಜಿತ ಹೇಗೆ ಸ್ವಾಮಿ? ಇಪ್ಪ ಬಡ್ಡಿ ಆಸೆಯಿಂದ ಎಷ್ಟು ಹಣ ಸಾಲ ಕೊಟ್ಟಿದ್ದೀರಿ? 200 ನಾಣ್ಯ ಸಾಲ ಕೊಟ್ಟಿದ್ದೀರಿ. ತಿಂಗಳಿಗೆ 20 ನಾಣ್ಯ ಬಡ್ಡಿ. ಹಿಂದೂಸ್ತಾನದ ಜನ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ, ಆದರೂ ಬಡ್ಡಿ ಆಸೆ. ನಿಮ್ಮಿಂದ ಇಸ್ಲಾಂ ಧರ್ಮಕ್ಕೆ ಅವಮಾನ. ದಯವಿಟ್ಟು ಕ್ಷಮಿಸಬೇಕು. ತಂದೆ ಪ್ರಕಾಶ ನವೀನ್, ಹೇಳಿ ಹೇಗೆ ನಿನ್ನ ಹುಡುಗಿಯರೇ ಏನಿಲ್ಲ ಹೆಸರು? ನಿನ್ನ ಹೆಸರೇನು? ಸರಿನಾ? ನಜೀರ್, ಒಂದು ಒಳ್ಳೆ ಕೆಲಸ ಮಾಡಿದ್ದಿ. ನಮ್ಮ ಸೈನ್ಯದ ಒಬ್ಬನೇ ಒಬ್ಬ ಇಲ್ಲ ನೀನು ತೊಟ್ಟಲ್ದಾಗ ಹಾಕಿ ಜೋ ಜೋ ಲಾಲಿ 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 ಜೋ ಜೋ ಲಾಲಿ ಜಪ್ಪ ಲಾಲಿ ಅಂತ ಹಾಡ್ತೇನೆ. ಶಿವಪ್ಪ ಕಾಯುತ್ತಂತೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ. ಏ ಹೋಗಿ ಹುಕ್ಕಿ ಹುಲಿ ಏ ಅಲ್ಲ ಹಾಲು ಹಾಲು ಬಂದ ಮೊದಲಿಗೆ ಏನಿ ಮೌನ ಯಾವಾಗಿರು ನನ್ನ ಕುಡಿದು ಬಂದೇನಂತ ಹೇಳ್ತೀವಿ. ಮೊದಲಲ್ಲೇ ಕುಲ್ಕರ್ಣಿ ಸರ್ ಕುಂತಾರೋ ಅವ್ರ ಮುಂದೆ ಕುಡಿದು ಬಂದೆ ಅಂತ ಹೇಳ್ತೀವಿ. ನಾನು ಪಕ್ಕ ನುಗ್ಗಿಕೆರೆ ಹನುಮಪ್ಪನ ಭಕ್ತದೆ. ಹನುಮಪ್ಪನ ಕೀರ್ತ ಬಿಟ್ರೆ ಯಾರೇ ಯಾವ ತೀರ್ತಾರೋ ಮುಟ್ಟುದಿಲ್ಲ. ಏ ಹಸಿಗತೆ ಹುಟ್ಟಾನ ಅಲ್ಲೇ ಅಮ್ಮೋ ಹಾಲು ಹೋಗಂದ ಮನೆಗೆ ಹಾಲ ಮೊದಲ ಹೇಳ್ಬೇಕಿಲ್ಲ. ಕಾದಿನ ಮುಂದೆ ಇನ್ನೂರಿ ಮಸಾಲ ಬಾಳೆ ಒಂದ್ ಹಾಳ ಬಂದಿಲ್ಲ, ಕರ್ಫ್ಯೂ ಐತಿ. ಹೋಗ ಕಾಫಿ ಮಾಡ್ಕೊಂಬ ಹೋಗು. ಹಾಲೆ ಮಕ್ಕಳ ಬರಲ್ಲ. ನನ್ನ ಹೆಂಡತಿಗೆ ಹಿಂಗ್ ಹೇಳಿದ್ರೆ ಕೇಳೋದಿಲ್ದೇಕಿ ಆಕಿ ಪ್ರೀತಿಯಿಂದ ಹೇಳಬೇಕು. ಒಳಗ ಹೋಗಿ ಕಾಫಿ ಮಾಡ್ಕೊಂಬ, ಹಾಲೆ ನಿಮ್ಮಪ್ಪ ತರ್ತಾನೇನ ಒಳಗ ಹೋಗಿ ಕಾಫಿ ಮಾಡ್ಕೊಂಬ, ಹಾಲೆ ನಿಮ್ಮಪ್ಪ ತರ್ತಾನೇನ ಒಳಗ ಹೋಗಿ ಕಾಫಿ ಮಾಡ್ಕೊಂಬ. ಹಾಲೆ ನಿಮ್ಮಪ್ಪ ತರ್ತಾನೇನ ಏ ವಾಕ್ಯ ನಿಮ್ಮವ್ವ ನಿಮ್ಮವ್ವ ನಮ್ಮವ್ವ ಗೆಳತ್ಯಾರ 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 ನಿಮ್ಮವ್ವ ನಮ್ಮವ್ವ ಗೆಳತ್ಯಾರ ಸುಮ್ಮನೆ ಅಂದ್ರ ಅದು ಹೋತಲ್ ಯಾರ ಬಂದೂಕ ಇಟ್ಟಿನ ಜನ ಬಂದೂಕ ಯಾರು ಹೋದಲ್ಲ. ಏ ಗಂಡು ಮಾಡ್ಕತ ಹುಡ್ದವನ ಅಲ್ಲೇ ಹುಡುಕಾಕಿ ನೀನು ಬಂದೂಕ ಇಲ್ಲ ಮನ್ಯಾಗ ಮೊನ್ನೆ ನಾಯಿ ಬೇಟಿ ಆಡಕಂತ ಹೋಯ್ತಿದ್ದಲ್ಲ ಅಲ್ಲೇ ಮರ್ತ್ ಬಂದಿ ಬಂದೂಕ ಇಲ್ಲಿ ಮನ್ಯಾಗ ಇಲ್ಲ. ಏ ನೋಡಕತ್ತಿ ಹೋಗ ಹೋಗ. ಹೋಗ್ತೇನೆ ಶಂಕರಿಂದ ಬಂದ್ರಣ ತೀರ್ತದೋ. ಹೌದು ಮನ್ಯಾಗ ಹುಲಿ ಊರಾಗಿಲಿ ಮತ್ತಿನ ಮತ್ತೊಂದು ಹಾಕಿ ಏನಿ ಹೋಗ. ಹೋಗ್ತೇನೆ. ನಮ್ಮಪ್ಪನ ಸಣ್ಣವಿದ್ದಾಗ ಹೇಳ್ತಿದ್ರಿ, ಏ ಹಂಗ್ಯಾನ್ ಮಕ್ಕಳ ಕಪ್ಪಿಗೆ ಕಲ್ಲವಾಗಿ ಬ್ಯಾಡ್ಲಿ ಮೂಕ ಹೆಂಡತಿ ಸಿಗ್ತಾಳೋ ಅಂತ. ಯಾಕರ ಅವಾಗ ಕಲ್ಲವಾಗಿಲ್ಲ ಏನೋ ತಪ್ಪು ಮಾಡ್ಬಿಟ್ಟಿ, ತಪ್ಪು ಮಾಡ್ಬಿಟ್ಟಿ.
ರಾಜ್ಯದ ಸಿಎಂ ಆದಷ್ಟು ಖುಷಿ ಆಯ್ತು. ಮದುವೆ ಆದ್ಮೇಲೆ ಇಡೀ ದೇಶದ ಪ್ರಧಾನ ಮಂತ್ರಿ ಆದಷ್ಟು ಖುಷಿ ಆಯ್ತು. ಮದುವೆ ಆದ 2 ವರ್ಷಕ್ಕೆ ಯಾವ್ದೋ ಹಗರಣದಾಗ ಸಿಕ್ಕೊಂಡು ಜೈಲಿಗೆ ಹೋದಂಗಾತ್ರಿ ನನ್ನ ಬಾಳೆ. ಯವ್ವಾ. ಈಗಿನ ಸಮಾನ ಹೆಂಗಾಗ್ಬಿಟ್ಟೈತಂದ್ರೆ ವೈಫೈ ಮಾತ್ರ ಇರಬೇಕ. ಹೊಟ್ಟೆ ಇಟ್ಟಿಲ್ಲ ಅಂದ್ರು ನೆಟ್ ಬೇಕಾಗಿ ಇದೇನಿಲ್ಲ ಶಿವಪೂಜೆಗ ಕಳಿ ಬಿಟ್ಟಾಗ ನಾಳೆ ಪೂಜೆ ಮಾಡಕತ್ತೇನೆ ಇಂಥದ್ದೇ ತೊಳಿಬೇಕಂತ ಯವ್ವ ಅಷ್ಟು ಜೋರ್ ಹೊಡಿಬ್ಯಾಡ್ಬಿ, ನಿಂದು ಲೀಕೇಜ್ ಆಕತಿ. ಹೌದು, ಮುಂಜಾನೆ ಬಂದು ಚಿಂತಕ್ಕೆ ಹೋಗಿಟ್ಟು ಬರ್ತಾಗಿ, ಮುಂಜಾನೆ ಬಂದು ಚಿಂತಕ್ಕೆ ಹೋಗಿಟ್ಟು ಬರ್ತಾಗಿ, ಮುಂಜಾನೆ ಬಂದು ಚಿಂತಕ್ಕೆ ಹೋಗಿಟ್ಟು ಬರ್ತಾಗಿ. ಅವ್ನು ಭಾವ ನಿಂದ ತೊಳೆದ ನನ್ನ ಕೈಯಾಗಿದ್ರೆ ನನ್ನ ಕೈಯಾಗಿದ್ರೆ ನಂಗೆ ಆಗ್ಲಿಲ್ಲ. ಯವ್ವ ಗಿರಿನ್ಯಾಗ ಮ್ಯಾಲ ಜೋಳ ಹಾಕಿದ್ರೆ ಕೆಳಗಡೆ ಅಕ್ಕಿ ಬೀಳೋದು. ಯಾವ ಹೊಡ್ಯಾಕತ್ತಿ ಅವ್ಗ? ಹೊಡ್ದು ನಾ ಕಳಿಸ್ಬಿಟ್ಟು ನಿಮ್ಮ ಅವನ ಅವ್ನು ತೊಳಿಬೇಕಂತ ತೊಳೆದೊಳಗೆ ನಾನು ಅದನ್ನ ಹೇಳಾಕತ್ತೀನಿ. ಹೊಡೆದ ಮ್ಯಾಗ ಕಳಿಸ್ಬಿಡ. ಅಲ್ಲಿ ಮ್ಯಾಗ ನಿಮ್ಮ ಅವ್ವ ಸಾಮಿ 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 ಅಂತೆ ತಕ್ಕತ್ತೈ ಕುಡಿಯಾಕತ್ತಾಳ. ಹೋಗಿ ನೋಡ್ತಾನೆ. ಓ ನಾನು ಹೋಗ್ತೇನೆ, ನಿನ್ನ ಕಾಟದ ಮೇಲೆ ಇರುವುದಿಲ್ಲ. ನಾನು ಅಲ್ಲಿ ಹೋಗಿ ನಿಮ್ಮ ಅವ್ವನ ಜೊತೆ ಅಂತವಾ ಡ್ಯಾನ್ಸ್ ಮಾಡ್ತೀನಿ ಹೋಗಿ. ತೊಳಿಬೇಕಾ? ಕಾಯಕವೇ ಕೈಲಾಸ. ನಡಿ. ಮಮ್ಮಿ ನಂಗ ಒಂದ ಕ್ವಶನ್ ಐತಿ. ಒಂದ್ ಊರಾಗ ಮೂಕ್ ಇರ್ತಾನು, ಇನ್ನೊಬ್ಬ ಕುರುಡ್ ಇರ್ತಾನು. ಈ ಮೂಗಗ ಕತ್ರಿ ಬೇಕಂದ್ರೆ ಹೆಂಗ ಕೇಳ್ತಾನು? ವೆರಿ ಸಿಂಪಲ್. ಅಬ್ಬೋ 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 ಅಂತ ಕೇಳ್ತಾನು. ಮತ್ ಈ ಕುರುಡು ಕತ್ರಿ ಬೇಕಂದ್ರೆ ಹೆಂಗ ಕೇಳ್ತಾನು? ಅವ ಅಷ್ಟೇ ಅಬ್ಬೋ 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 ಅಂತ ಕೇಳ್ತಾನು. ಮಮ್ಮಿ ನೀನು ದಡ್ಡದಿ, ಕುರುಡುಗ ಬಾಯಿ ಇರ್ತೈತಿ, ಕತ್ತಿ ಕೊಡದ್ ಕೇಳ್ತಾನು. ಊರು ಸಭೆಗೆ ಎತ್ಬೇಕೆ ನಿನಗ? ಅದೇನೋ ಅಂತಾರಲ್ಲ, ಸುಡು ಸುಡು ಕೆಂಡ ತಗೊಂಡದೆಲ್ಲೋ ಇಟ್ಕೊಂಡ. ಬಾ ಲೆಟ್ಸ್ ಗೋ. ಸಿಗಿಬಾರ್ಲಿ ಆಗ್ತೈತಿ ಎಲ್ಲ ಆಡಿಸಿ ನೋಡು, ಬೀಳಿಸಿ ನೋಡು, ದಯ
ಸೆಲ್ಫಿ. ಈ ಹುಡುಗಿಯಾರು ಮಂಗ್ಯಾನಕ್ಕೆ ಮುಂದೆ ಮಾಡ್ತಾರೆ ಸೆಲ್ಫಿ ಹೊಡ್ಕೊತಾವ, ಅದನ್ನ ಫೇಸ್ಬುಕ್ಕಿಗೆ ವಾಟ್ಸಪ್ಪಿಗೆ ಅಪ್ಲೋಡ್ ಮಾಡ್ತಾವ. ಆ ಮಂಗ್ಯಾನ ಅಂತ ಮೂತಿ ನೋಡಿ ಈ ಹೆಂಗ್ ಹುಡುಗರು ಮಂಗ್ಯ ಹಾಕ್ತಾವ ಸೆಲ್ಫಿ ಹಾಕ್ತಿರ್ತೀವಿ. ರೀ, ರೀ, ಅದೆಲ್ಲ ಹೋಲಿ ಬಿಡಿ. ರೀ, ರೀ, ನನ್ನ ಫ್ರಾಕ್ ಕೊಡಿಸ್ರಿ. ಯಾಕ್ರಿ ಅದು ಬಾಳ ಕಂಫರ್ಟ್ ಆಗಿರ್ತ್ರಿ. ಜಾಡಿ ಸ್ವದಿಲಿರಿ. ಸೀರೆ ಉಟ್ಕೊಂಡ್ರೆ ಚಂದ ಕಾಂತಿ, ಸೀರೆನ ಉಟ್ಕೊ ಯಾಕಂತ ಬಂದ್ಬಿಟ್ರಿ ಎಲ್ಲಾರು ಮಾಡ್ತಾರೆ. ಮದ್ವೆ ಆಗೋಕಿನ ಮೊದ್ಲು ಬ್ಯಾಟ ಅಂತ ತೋರ್ಸಿ ಸಿನಿಮಾನ 3 ಸತಿ ತೋರಿಸ್ತಿದ್ರಿ. ವಾರ ವಾರ ಪಾನಿಪುರಿ ಕೊಡಿಸ್ತಿದ್ರಿ, ಸೀರೆನೂ ಕೊಡಿಸ್ತಿದ್ರಿ. ಆದ್ರೆ ಈಗ ಒಂದು ಫ್ರಾಕ್ ಕೊಡಿಸಂದ್ರೆ ಹೆಂಗ್ ಮಾಡ್ತೀರಿ? ಎಲೆಕ್ಷನ್ ಮುಗಿದ್ಮ್ಯಾಗ ಅವರ ಪ್ರಚಾರ ಮಾಡ್ತಾರೆ. ರೀ, ರೀ, ಅದೆಲ್ಲ ಹೋಲಿ ಬಿಡ್ರಿ. ರೀ, ಅಲ್ಲೇನ್ ಮಾಡಕತ್ತೀರಿ? ನಾ ಈಗ ನಮ್ ಕರ್ಸಿ ಬರ್ಸೇನೆ. ಎಕ್ಸೈಸ್ ಮಾಡತ್ತಿದ್ದ ಎಕ್ಸೈಸ್. ರೀ, ಅದೆಲ್ಲ ಹೋಲಿ ಬಿಡ್ರಿ. ನಿಮಗ್ ತಿನ್ನಾಕೇನ್ ಮಾಡ್ಕೊಂಡ್ ಬರ್ತೀರಿ? ತಿನ್ನೋಕ್ ಏನೇನು ಮಾಡ್ಕೊಂಡ್ ಬರ್ಲಿ ಅಂತ ಕೇಳಾಕತ್ತಿ. ಅಪ್ಪ ಸುರಿದೇವ ಇವತ್ತು ಯಾವ್ದಕ್ಕೆ ನಾವು ಹುಟ್ಟಿ ಪಾಲು ನಡೆಸಿ ತಿನ್ನಾಕೇನು ಮಾಡ್ಕೊಂಡ್ ಬರ್ಲಿ ಅಂತ ಕೇಳಾಕತ್ತಾರಪ್ಪ. ಬೇ ಚಿನ್ನ ನಿನಗೇನ್ ಇಷ್ಟ ಅದನ್ನ ಮಾಡ್ಕೊಂಬಹುದು. ಏ, ಇಲ್ರಿ. ನೀನು ಅದನ್ನೇ ಮಾಡ್ಕೊಂಡ್ ಬರ್ತೀನಿ. ಹಂಗಾರೆ ಉಪ್ಪಿಟ್ಟು ಮಾಡ್ಕೊಂಡ್ ಬಾ. ಬಿಟ್ಟವ ಖಾಲಿ ಆಗೈತಿ. ಯಾವಾಗಲಿ ಅಂತ ಹಂಗ ಅವಲಕ್ಕಿ ಮಾಡ್ಕೊಂಡ್ ಬಾ. ಅವಲಕ್ಕಿ ಖುಷಿ ಆಗ್ತೇವ್ರಿ. ಹಂಗಾರೆ ಉಳ್ಳಾಗಡ್ಡಿ ಹೆಚ್ಚಿ ಉತ್ತಪ್ಪ ಮಾಡ್ಕೊಂಡ್ ಬಾ. ರೀ, ಉಳ್ಳಾಗಡ್ಡಿ ರೀ. ಮೊನ್ನೆ ನಮ್ಮ ಮನೆಗೆ ಅಶ್ವಿನಿ ಅಂತಿ ಬಂದಿದ್ರ ಉಳ್ಳಾಗಡ್ಡಿ ಕೇಳಾಕ. ಅದಕ್ಕ ನಾ ಇದ್ದು ಬಿದ್ದಿದ್ದೆಲ್ಲ ಉಳ್ಳಾಗಡ್ಡಿ ತಗೊಂಡ ಬ್ಯಾಂಕ್ನಾಗ ಹೋಗಿಟ್ ಬಂದೇರಿ. ವೆರಿ ಗುಡ್ ವೆರಿ ಗುಡ್. ಬಹಳ ಜಾಣಿಯಾಗಿ. ಮೊದಲೆಲ್ಲ ಉಳ್ಳಾಗಡ್ಡಿ ಹೆಚ್ಚಿದ್ರೆ ಕಣ್ಣಾಗ ನೀರು ಬರ್ತಿತ್ತು, ಆದ್ರೆ ಈಗ ಉಳ್ಳಾಗಡ್ಡಿ ರೇಟ್ ಕೇಳಿದ್ರೆ ಎಲ್ಲಾ ಕಡೆಯಿಂದ ನೀರು ಹಿಡಿತಿದ್ದಿ. ಹೌದಲ್ಯಾ? ರೀ, ಅದೆಲ್ಲ ಹೋಲಿ ಬಿಡ್ರಿ. ನಿಮಗ್ ತಿನ್ನಾಕೇನ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿಲ್ಲ. ದೂರ ನಿಂತು ಪಲಾವ್ ಮಾಡ್ಕೊಂಡ್ ಬಾ. ಅದು ಪಲಾವ್ ರೀ. ಪಲಾವ್ಗೆ ಆಲೂಗಡ್ಡಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಯಪ್ಪ. ಪೀಸು, ಗಜ್ಜರಿ ಆ, ಇವೆಲ್ಲ ಹಾಕೊಂಡು ತಗೊಂಡ್ಬರ್ಬೇಕಂದ್ರೆ ಖಾಲಿ ಆಗ್ಯಾವ. ಖಾಲಿ ಯಾವ್ಯಾವು ಅಂತ ಮಾಜಿ ಚಟಕ್ಲಿ ಮೊನ್ನೆ 500 ರೂಪಾಯಿ ಕೊಟ್ಟಿದ್ದೀರ, ಏನ್ ಮಾಡಿದ ಅವ್ನ? ಹೇಳಿದ್ದು 500 ರೂಪಾಯಿ ಎಲ್ಲಿ ಹೋದ್ವು ಅಂತಲ್ಲ, 500 ರೂಪಾಯಿ ಕಡಿಮೆ ಆದ್ವಲ್ಲ ಅಂತ. ಅಯ್ಯ, ನನ್ ಗಂಡ ಬಂಗಾರದ ಡಬರಿ. ಡಬರಿ? ಅಲ್ಲಲ್ಲ,
ಅಲ್ಲೇ ಹಳೆ ಮಂಗೆ ಪತಿಯೇ ಪರದೇಶಿ ಅಲ್ಲ, ಪತಿಯೇ ಪರದೇವ. ಅದ ಯಾವ್ದೋ ಅಂತ ಯವ್ವ ಯವ್ವ? ಅಲ್ಲಲ್ಲ ದೇವ ದೇವ ಹಾ. ಪತಿಯೇ ದೇವರು ಪತಿಯೇ ದೇವರು ಪತಿಯೇ ದೇವರು ಪತಿಯೇ ದೇವರು, ಪತಿಯೇ ದೇವರು, ಪತಿಯೇ ದೇವರು ಅಂತಾಳು. ಒಂದು ನಾಯಿ ಹೊಡೆದು ಹೊಡಿತಾವು. ಅದೆಲ್ಲ ಹೋಲಿ ಬಿಡ್ರಿ. ನಿಮಗ್ ತಿನ್ನಾಕ ಏನ್ ಮಾಡ್ಕೊಂಡ್ ಸರಿ, ಚಪ್ಪಲ್ ತರ್ತೀನಿ, ಚಪ್ಪಲ್ ಹೊಡೆದ್ಬಿಡ, ಹೊಡೆದ್ಬಿಡ ಇದು ಹಾಗೆ ಬಿಡಿ, ಹೊಡೆದ್ಬಿಡ. ಪತಿಯೇ ದೇವರು ಅಲ್ಲಿಲ್ಲ ಕಡ್ಲಿಲ್ಲ, ಕಡ್ಲಿದ್ರೆ ಹಾಲಿಲ್ಲ, ಹಂಗಾಗೈತೆ ನನ್ನ ಬಾಳೆ. ಏನು ತಿನ್ನಕ್ ಮಾಡಕ್ ಬರೋದು ಬೇಡ. ಸರಿ ನೀರು ತಗೊಂಡು ಸರಿ ಅತ್ತ ಒಂದ್ ಸಲ್ಗಿ ಮಾಡಿ ರೀ, ಅದು ಮಾಡಿ ನೀರು ತಗೊಂಡು ಹೋಗ್ಬಿಟ್ಟು ಈ ಸಿಡಿ ಮತ್ತೆ ಈ ಲೇಡಿ ಒಂದಕ್ಕೊಂದ ಭಾಳ ಡೇಂಜರ್ ನೋಡಿ. ಎಲ್ಲೆಲ್ಲೋ ಇದ್ದಾವು, ಹೆಂಗೆಲ್ಲ ಆಗಿಬಿಡ್ತಾವ. ಈ ಲೇಡಿನ ಕಟ್ಕೊಂಡಾಗಿಂದ ನನ್ನ ಬಾಳೆ ಬ್ಲ್ಯಾಕ್ ಸಿಡಿ ಆಗೈತ್ರಿ, ಬ್ಲ್ಯಾಕ್ ಸಿಡಿ ಆಗೈತಿ. ಈ ಸನ್ಯಾಸಿಗೂ ಮತ್ತು ಸಂಸಾರಿಗೂ ಏನ್ ವ್ಯತ್ಯಾಸ ಬರ್ತೈತಿ? ಹುಲಿ ಚರ್ಮದ ಮ್ಯಾಗ ಮಕ್ಕೊಳವ ಸನ್ಯಾಸಿ, ಹುಲಿ ಜೊತಿನ ಮಕ್ಕೊಳವ ಸಂಸಾರಿ. ಈ ಮದ್ವಿ ಆಗೋಕ್ಕಿಂತ ಲವ್ ಮಾಡ್ಕೊಂತ ಅಡ್ಡಾಡೋದ ಬಾಳ ಬೆಸ್ಟ್. ಈ ಲವ್ ಮಾಡೋದಂದ್ರ ಗೌರ್ಮೆಂಟ್ ಬಸ್ಸಿನಾಗ ಹತ್ತದಂಗ, ಅದೇ ಈ ಮದ್ವಿ ಆಗೋದಂದ್ರ ಏರೋಪ್ಲೇನ್ನಾಗ ಹತ್ತದಂಗ. ಬ್ಯಾಸ್ರಾದ್ರ ಗೌರ್ಮೆಂಟ್ ಬಸ್ಸಿಂದ ಇಳಿಬಹುದು. ಏರೋಪ್ಲೇನ್ ಇಂದ ಇಳಿಯಾಕ ಆಗೋದಿಲ್ಲ. 8 ದಿನ ಹೆಲ್ಮೆಟ್ ತಲೆ ಮ್ಯಾಗ ಇಟ್ಕೊಂಡು ಅಡ್ಡಾಡ್ಬೇಕು, ಅಂದ್ರಷ್ಟೇ ಸೇಫ್ ಇರ್ತೇವೆ. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಡ್ಯಾಡಿ ಓದಾಕ್ ಪೇಪರ್ ಕೊಡ್ರಿ. ಇಷ್ಟೋ ತನಕ ಆಗಿ ತೆಗಿತೀನಿ. ಈಗ ಒಬ್ಬನೇ ಎಲ್ಲ ಬಿಟ್ಕೊಂಡು ಹೋಗಲಿ ಅಪ್ಪ ಅಂದ್ರೆ ಹೋದ್ರೆ. ಡ್ಯಾಡಿ ಯಾಕೆ ಮಾಡ್ತೀನಿ ಡ್ಯಾಡಿ? ಬಂದಿದ್ದೆ ABCD ಹೋಗರ್ಲೆ. ನಿಮ್ ಕಡೆ ಯಾವಾಗಲೇ ಪೇಪರ್ ಡ್ಯಾಡಿ ನಮ್ ಗಿರಿಣಿ ಆಗಾಗ ಲೀಕೇಜ್ ಆಗ್ತಿರ್ತದಲ್ಲ, ಅದಕ್ಕೆ ಸೇಫ್ಟಿಗೆ ತಿಳ್ಕೊಂಡೆ. ಆಪತ್ತಿನಾದ ಮನೆ ಬಾಂಧವ, ಕೈನ ಬಾಂಧವ ಇದ್ದಂಗೆ. ಕಳ್ಯಾಕ್ ನೀನಾ ಬರ್ಬೇಕ. ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ. ಭಾರತ ದೇಶದಾಗ ಯಾವಾಗಲೇ ಕರ್ನಾಟಕ ನಾಪತ್ತೆ ಅದು. ಈ ಕೊರೋನಾ ಬಂದೈತಲ್ಲ, ಅವಾಗ ನಮ್ ಕರ್ನಾಟಕ ಮ್ಯಾಪ್ ಸಣ್ಣದಾಗೈತಿ. ಸಣ್ಣದಾಗೈತಿ. ನಿಂದು ಜನರೇಟರ್ ಸಣ್ಣದೈತಿ ಬಿಡ್ಲಿ. ಎಷ್ಟ ಅಂದ್ರು ನಿನ್ನ ಮಗ ಅಲ್ಲ. SSLC ಫೇಲ್ ಆದ ಹುಡುಗಿ ನೀನಿಗೆ ಶರಣು. ಹಗ್ಗ ತಂದು ಕೊಟ್ಟವರಿಗೆ ತುಂಬಾ ಧನ್ಯವಾದಗಳು. ಅಮ್ಮ ನಿನ್ನ ತೋಳಿನಲ್ಲಿ, ನಮ್ಮ ಅಣ್ಣ ಗಡ್ಡರಿನಲ್ಲಿ ಹನಿ ಹನಿ ಕೂಡಿದರೆ ಹಳ್ಳ. ನಿಮ್ಮಪ್ಪ ಕಾಯಿ ಕಟ್ಟಡಗಳಲ್ಲಿ ನಾಶವಾಗುತ್ತಿದೆ. ಕೇವಲ 3 ತಿಂಗಳಲ್ಲಿ ನಿಮಗೆಲ್ಲ ನಿಮ್ಮ ದೇಶದ ಮನೆ, ಭೂಮಿ, ಹೂವು, ಹಕ್ಕಿಗಳೆಲ್ಲ ಮರೆತು ಹೋಗುತ್ತಿರುವಂತಿದೆ. ಆದ್ದರಿಂದ ಈ 2 ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು. ಒಂದು,
ನಾವು ಇಲ್ಲಿಗೆ ಬಂದ ಕೆಲಸ ಮುಗಿದ ಮೇಲೆ ಇನ್ನೂ ಯಾಕೆ ಇಲ್ಲಿದ್ದೇವೆ? ಎರಡು, ನಾವು ಹೇಳಿದೊಡನೆ ನೀವಿಲ್ಲಿಂದ ಹೊರಡಲು ಸಿದ್ಧವಿದ್ದೀರೋ? ಇದು ಬಗೆಹರಿಯದ ಪ್ರಶ್ನೆ. ಕೇಳಿ ಮೂರ್ಖರೇ ಕೇಳಿ. ಹಿಂದೂಸ್ಥಾನಕ್ಕೆ ಬಂದ ಮೇಲೆ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಪರ್ವತದಂತೆ, ನದಿಗಳಂತೆ, ಕಳೆಗೆ ಮಂಚಿನಂತೆ ಆಗಿ ಪ್ರಶ್ನೆಯೇ ಇಲ್ಲ ಅನ್ನಿಸಿಬಿಡುತ್ತದೆ. ಸುಳ್ಳು ನಿಜದಂತೆ, ನಿಜ ಸುಳ್ಳಿನಂತೆ ಆಗ್ತದೆ. ರಜನಿ, ನಿಮ್ಮ ಹುಡುಗರ ಪರ ಬಗ್ಗೆ ಹೇಳ್ತಿದ್ರಲ್ಲ ರಜನಿ, ಸುಲೇಮಾನ್ ತಂದೆಯ ಬಗ್ಗೆ ನೋಡಿದ್ದೇನೆ. ನಿಮ್ಮ ಅಡುಗೆ ಹೌದು, ಅವರೇ ತುಂಬಾನೇ ಎತ್ತಿನ ಹುಡುಗ. ಆಗ ತುಂಬಾ ಬುಕ್ಕಲು, ರಾತ್ರಿ ಹೊರಗೆ ಕಾಲಿಟ್ಟಿರಲಿಲ್ಲ. ಒಂದು ದಿನ ನಾವು ತಮ್ಮೊಂದಿಗೆ ದಿಲ್ಲಿಯ ಉರ್ದು ಬಜಾರ್ನಲ್ಲಿ ನಮ್ಮ ಸೇನೆ ತುಕಡಿ ಪರೀಕ್ಷಿಸಲು ಹೋದಾಗ ನಮಗೆ ಕೆಲವು ಹಿಂದೂಸ್ತಾನ ಹುಡುಗರೊಂದಿಗೆ ಶಿಕಾರಿ ಹೋದ. ಸಂಜೆ ಬಂದಾಗ ಅವರ ಧ್ವನಿ ನಡಿಗೆಯ ಶೈಲಿಯ ಬದಲಾಗಿದೆ. ಒಂದು ಥರ ಖಂಡಸ್ಥಾನ ಬಂದಿತ್ತು. ಈ ಬಗ್ಗೆ ವಿಚಾರಿಸಿದೆ. ಏನಾಗಿತ್ತೆಂದ್ರೆ, ಹಿಂದೂಸ್ತಾನಿ ಹುಡುಗರವರ ಸೇವೆ ಮಾಡಿ ಮಾಡಿ ಮಾತನಾಡಿ ಅನುಭವಿಸಿ ಅವನು ತಿರುಗಿ ಶಿಕಾರಿ ಕೊಂಡಾಡಿ ತಮಗೆ ದೊಡ್ಡ ವೀರಾಧಿಕಾರಿಯಾಗಿದ್ದ. ಈಗ ಹೇಳಿದ್ದಾರೆ. ಆಮೇಲೆ ಹೇಳ್ತೇನೆ, ಅಡುಗೆ ಮನೆಯಲ್ಲಿ ಅವನನ್ನು ಬಿಡುವುದು ಸಾಧ್ಯವಾಗಲಿಲ್ಲ. ಅಂಗರಕ್ಷಕರನ್ನಾಗಿ ಆಮೇಲೆ ಸೈನಿಕರಾದ ದಿಲ್ಲಿಯ ಜನರನ್ನು ನಾವು ಶಿಕ್ಷಿಸಿದಾಗ ತನ್ವೀರ್ ಅತ್ಯಂತ ಹೆಚ್ಚು ಜನರನ್ನು ಕತ್ತರಿಸಿದ್ದಾರೆ. ಹತೋಟಿ ತಪ್ಪಬಹುದು. ಮೊನ್ನೆ ನಾವು ಇಕ್ಕಬೇಕಾಗಿ ಕುಡಿತಾನೆ, ವ್ಯಭಿಚಾರ ಮಾಡ್ತಾರೆ, ತನ್ನ ಖಡ್ಗದ ಹರಿತು ಪರೀಕ್ಷಿಸುವುದಕ್ಕಾಗಿಯೇ ಜನರನ್ನು ಕೊಂದ. ತಾನು ಈ ವಿಚಾರ ಕೇಳಿದಂತೆಲ್ಲ ನಮಗೆ ಇಲ್ಲಿಯ ಬದುಕಿನ ನಿಗೂಢ ಆಶ್ಚರ್ಯವೆನಿಸುತ್ತೆ. ಮೊನ್ನೆ ನಮಗೆ ಬೆಕ್ಕು ನೋಡಬೇಕು ಅಂತ ಆಸೆ ಆಯಿತು. ನಾವು ಬೆಕ್ಕಿಗಾಗಿ ಹೇಳಿ ಕಳಿಸಿದೆವು. ರಾಜ ಕಳಿಸಿದನ್ನು ನೋಡಿ ನಮಗೆ ಆಶ್ಚರ್ಯವಾಯಿತು. ಅವನು ಬೆಕ್ಕಿಗೆ ಒಂದು ಹುಡುಗಿ ಕಳಿಸಿದ್ದ. ನಾವು ಅದರಿಂದ ಅಪಮಾನಿತರಾಗಲಿಲ್ಲ. ಯಾಕೆಂದ್ರೆ ನಾದಿರ್ಶಾನಂಥ ಮಹಾನ್ ಚಕ್ರವರ್ತಿ ಕೇವಲ ಬೆಕ್ಕಿಗಾಗಿ ಹೇಳಿ ಕಳಿಸಲಾರದು ಎಂದು ಅವನ ಕಲ್ಪನೆ. ಈ ದೇಶದ ಬೆಕ್ಕು ಬೇಕೆಂದರೆ ಹುಡುಗಿ ಕಳಿಸುತ್ತಾರೆ, ತೈಲ ಬೇಕೆಂದರೆ ಬೇಕಾಗುವ ಮತ್ತೆ ಕಳಿಸುತ್ತಾರೆ. ಅಷ್ಟೇ ಅಲ್ಲ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುತ್ತಾರೆ. 100 ಜಾತಗಳಿಂದ ತಮ್ಮ ದೊರೆಯಲು ಮಸಾಲ ನಡೆಸುತ್ತಾರೆ. ಇವರನ್ನೆಲ್ಲ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ತಿಳಿಯುವುದಿಲ್ಲ. ನಾವು ಇಲ್ಲೇ ಇದ್ದು ಬಿಡಬೇಕು, ಪರ್ಷಿಯಾಗೆ ಹಿಂದಿರುಗಬೇಕು. ಗೊತ್ತಾಗ್ತಿಲ್ಲ. ನಮ್ಮ ದೇಹ ಭೂಕಂಪಕ್ಕೆ ಸಿಕ್ಕ ಹಾಗೆ ನಡೀತಾ ಇದೆ. ಇಲ್ಲಕ್ಕೆ ಹೋದೆ, ದೊರೆ ಕರೆದಂತೆ ಕೇಳಿಸಿತು. ಕರೆದದ್ದು ನಿಜ. ನಿನ್ನ ಬಗ್ಗೆ ರಜ್ವಿ ಈಗ ತಾನೇ ಹೇಳ್ತಿದ್ದು. ದೊರೆ, ತಪ್ಪು ತಿಳಿಯಬೇಡಿ. ನಮ್ಮೊಂದಿಗೆ ಸರ್ವಶಕ್ತ ಅಲ್ಲಾಹ್ ಹೋಗಿದ್ದಾನೆ. ಇಲ್ಲಿಗೆ ಬಂದಾಗಿನಿಂದ ತೆರಳುವುದಕ್ಕಾಗಿ, ಗೆದ್ದದ್ದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದೀನಿ. ಇಲ್ಲಿ ಎಲ್ಲ ದಿಗ್ಭ್ರಮೆ ಕಗ್ಗತ್ತಲು. ಕತ್ತಿಯ ಬದುಕು ಹಿರಿಯ ಬಿಡಬಹುದು, ನಯವಂಚಕರಾಗ್ತಾರೆ. ಕತ್ತರಿಸುತ್ತಾ ಹೋದರೆ ಮಾತ್ರ ಎಲ್ಲ ಸ್ಪಷ್ಟವಾಗಿ ತೋರುತ್ತದೆ. ಹಿಂದೂಸ್ತಾನದ ಗಾಳಿ ಆಗಿದೆ. ಇಲ್ಲಿ ಎಲ್ಲ ಕಣ್ಣು ಕಟ್ಟು ಯಕ್ಷಿಣಿ, ಅದರಿಂದ ನಾವು ಓಡುವುದಾಗಬಹುದು. ನಿನ್ನ ಮಾತು ಅರ್ಥವಾಗುತ್ತಿಲ್ಲ. ನನ್ನನ್ನು ನಿಮ್ಮ ಪಕ್ಕದಲ್ಲಿ ಇಟ್ಟುಕೊಂಡ್ರೆ ಇಂಥ ಮಾತುಗಳ ಅಗತ್ಯವೇ ಬೀಳುವುದಿಲ್ಲ. ಅಂದ್ರೆ ಇನ್ನು ಹೋಗು, ಮಾತೊಂದು ಮಾತು, ನೀನು ಹೋಗು.
ದೊರೆಗಳು ಅವರ ಉತ್ತರದ ತನಕಾಗಿ ನನ್ನನ್ನು ಕ್ಷಮಿಸಿ. ನಮಗದು ಬುದ್ಧತನ ಅನ್ನಿಸಲೇ ಇಲ್ಲ. ಅವರ ದೊರೆ ಮತ್ತು ದೊರೆ ದಿವಾನ ಸಾರಥ್ ಖಾನ್ ತಮ್ಮನ್ನು ನೋಡಲು ಬಂದಿದ್ದಾರೆ. ರಜಿ, ಈ ಮೂರ್ಖನ ಮಸ್ಕರಿ ನೋಡಿ. ಗೊತ್ತಾ, ಇವನು ಸಾರಥ್ ಖಾನ್, ಇವನಂತೆ ಇನ್ನೊಬ್ಬ ಕಳ್ಳ ದಿವಾನ ನಿಜಾಮ್ ಮೂಲಕ. ಇವರಿಬ್ಬರು ದೊರೆ ನಜೀರುದ್ದೀನ್ ಶಾನ ದ್ವಾರ, ರಂಗೋಲಿ ಕೆಳಗೆ ನುಸಿಯಬಲ್ಲ ಮಾಯಾವಿಗಳು. ಇವರಿಬ್ಬರು ನಮಗೆ ಕಾಗದ ಬರೆದು ದಂಡೆತ್ತಿ ಬಂದು ದೊರೆ ನಜೀರುದ್ದೀನ್ ಶಾನನ್ನ ಕೆಳಗಿಳಿಸಿ ಅಂತ ಕೇಳಿಕೊಂಡರು. ಹೇಗೆ ಅಂತ ಬಗೆಹರಬಹುದು? ಗೊತ್ತಾಗ್ತೇ ಇದೆ. ನಮಗೆ ಸಲ್ಲಬೇಕಾದ ಹಣ ಒಪ್ಪಿಸಿ ಅಂದಿದ್ದೇವೆ. ಆದರೆ ಈಗ ಈತ ನಮ್ಮನ್ನ ಪರೀಕ್ಷಿಸಲು ಬಂದಿದ್ದಾರೆ. ನಮ್ಮ ತಾಳ್ಮೆ, ಧೈರ್ಯ, ಕಾಯಿಲೆ ಎಲ್ಲ ಪರೀಕ್ಷಿಸಲು ಬಂದಿದ್ದಾರೆ. ಬರಬೇಕು. ಉಡಾಡುವ ಕಂಸಿ ಮನೆ ಕಡೆ ಎಲ್ಲರೂ ಸೌಖ್ಯ.